ಗುರುಭ್ಯೋ ನಮಃ. ಹರಿ ಓಂ. ಪರಮಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಹಮಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮಸದಜೇಯಂ ಶ್ರೀಸಹಾಯಂ ಭಜೇಯಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಹರಿ ಓಂ. ಓಂ ಪಾಂತ್ವಸ್ಮಾನ್ ಪುರುಹೂತ ವೈರಿಬಲವನ್ಮಾತಂಗಮಾದ್ಯದ್ಘಟ ಕುಂಭೋಚ್ಛಾದ್ರಿವಿಪಾಟನಾಧಿಕಪಟೋ ಪ್ರತ್ಯೇಕವಜ್ರಾಯಿತಾಃ ಶ್ರೀಮತ್ಕಂಠೀರವಾಸ್ಯ ಪ್ರತತಸುನಖರಾದಾರಿತಾರಾತಿದೂರ ಪ್ರದ್ವಸ್ತಧ್ವಾಂತಶಾಂತಪ್ರವಿತತಮನಸಾ ಭಾವಿತಾನಾಕಿವೃಂದೈಃ ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮವಸ್ತು ದೂರತರತೋ ಅಪಾಸ್ತಂ ರಸೋ ಯೋಷ್ಟಮಃ ಯದ್ರೋಷೋತ್ಕರದಕ್ಷನೇತ್ರಕುಟಿಲಪ್ರಾಂತೋತ್ಥಿತಾಗ್ನಿಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗಭಸಿತಾ ಬ್ರಹ್ಮೇಶ ಶಕ್ರೋತ್ಕರಾಃ. ಹರಿ ಓಂ. ಪಂಡಿತಾಚಾರ್ಯರಿಂದ ರಚಿತವಾದ ಶ್ರೀ ವಾಯುಸ್ತುತಿ, ಅದಕ್ಕೆ ಸಂಪುಟಾಕಾರವಾಗಿ ಶ್ರೀಮದಾಚಾರ್ಯರಿಂದ ರಚಿತವಾದ ನಖಸ್ತುತಿ. ಈ ಹರಿವಾಯುಸ್ತುತಿ, ಭಗವಂತನ ಸ್ತುತಿ, ತದನಂತರದಲ್ಲಿ ವಾಯುಸ್ತುತಿ, ಮತ್ತೆ ಭಗವಂತನ ಸ್ತುತಿ. ಇಂತಹ ಪರಮ ಪವಿತ್ರವಾದ ಈ ಹರಿವಾಯುಸ್ತುತಿಯನ್ನು ಅಥವಾ ವಾಯುಸ್ತುತಿಯನ್ನು ಅವರ ಸನ್ನಿಧಾನದಲ್ಲೇ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಭೀಮಸೇನ ದೇವರ ಅವತಾರ ಆದ ಮೇಲೆ ಬರತಕ್ಕಂಥ ಅವತಾರ ಆಚಾರ್ಯರ ಅವತಾರ, ಮಧ್ವಾವತಾರ. ಶ್ರೀಮದಾಚಾರ್ಯರು ಯಾಕೆ ಅವತಾರ ಮಾಡಬೇಕಾಗಿ ಬಂತು, ಮತ್ತೊಮ್ಮೆ ವಾಯುದೇವರು ಯಾಕೆ ಮತ್ತೊಮ್ಮೆ ಭೂಮಿಯಲ್ಲಿ ಅವತಾರ ಮಾಡಬೇಕಾಗಿ ಬಂತು, ಅಂತಹ ಸಂದರ್ಭ ಏನು ಅನ್ನೋದನ್ನು ಈ ಭೀಮಾವತಾರಕ್ಕೂ ಮತ್ತು ಮಧ್ವಾವತಾರಕ್ಕೂ ಸಂಬಂಧವನ್ನು ತೋರಿಸ್ತಾ ಪಂಡಿತಾಚಾರ್ಯರು ಯಾತಕ್ಕೋಸ್ಕರ ಬಂದರು ಅನ್ನೋದನ್ನು ಏನು ಸುಮಧ್ವ ವಿಜಯದಲ್ಲಿ ವಿಸ್ತಾರವಾಗಿ ತಿಳಿಸಿದ್ದಾರೆ ಇವರ ಮಕ್ಕಳು ನಾರಾಯಣ ಪಂಡಿತಾಚಾರ್ಯರು.
ಅದನ್ನು ಸೂಚ್ಯವಾಗಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ತಿಳಿಸಿದ್ದನ್ನೇ ಅಲ್ಲಿ ವಿಸ್ತಾರ ಮಾಡಿದ್ದಾರೆ ಇವರ ಮಕ್ಕಳು. ನಿನ್ನೆ ನಾವು ಸೌಗಂಧಿಕಾ ಪುಷ್ಪವನ್ನು ತೆಗೆದುಕೊಂಡು ಹೋಗತಕ್ಕಂತಹ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಇರತಕ್ಕಂತಹ ದುಷ್ಟರು, ಕುಟಿಲಮತಿಗಳು, ಕಟುಮತಿಗಳು, ಆಟೋಪಕೋಪದಿಂದ ಕೂಡಿರ್ತಕ್ಕಂಥವರು ಹೇಗೆ ಭೀಮಸೇನ ದೇವರನ್ನು ಎದುರಿಸಿದರು, ಹೇಗೆ ಅವರ ಕಾರ್ಯಕ್ಕೆ ಅಡ್ಡಿಪಡಿಸಿದರು, ಭೀಮಸೇನ ದೇವರು ಯಾವ ರೀತಿಯಲ್ಲಿ ಅವರನ್ನು ಪೋಥಯ ಮಾಸಿತಾರೀನ್ ಗದೆಯ ತಮ್ಮ ಗದೆಯಿಂದ ಹೇಗೆ ಅವರನ್ನು ಅಪ್ಪಳಿಸಿದರು ಅನ್ನತಕ್ಕಂತಹ ವಿಷಯವನ್ನು ಏನು ವಿವರಿಸಿದ್ದಾರೆ ಪಂಡಿತಾಚಾರ್ಯರು, ಅದನ್ನು ನೋಡಿದ್ವಿ. ಈಗ ಅಲ್ಲಿಂದ ಮುಂದೆ ಏನಾಯಿತು? ಇದೇ ಭೀಮಾವತಾರಕ್ಕೂ ಮತ್ತು ಮಧ್ವಾವತಾರಕ್ಕೂ ಇರತಕ್ಕಂಥ ಸಂಬಂಧ. ಯಾವಾಗ ಭೀಮಸೇನ ದೇವರು ಈ ಸೌಗಂಧಿಕಾ ಪುಷ್ಪವನ್ನು ತಗೊಂಡು ಹೋಗೋ ಪ್ರಸಂಗದಲ್ಲಿ ಮತ್ತು ಪಂಚವರ್ಣ ಪುಷ್ಪವನ್ನು ತಗೊಳ್ತಕ್ಕಂತಹ ಸಂದರ್ಭದಲ್ಲಿ ಈ ಕ್ರೋಧವಶರು ಅನ್ನತಕ್ಕಂತಹ ಒಂದು ಕೋಟಿ ಸಂಖ್ಯಾಕರಾಗಿರ್ತಕ್ಕಂತಹ ಏನು ಒಂದು ದೈತ್ಯರ ಗುಂಪಿದೆ, ರಾಕ್ಷಸರ ಗುಂಪು, ಇವರನ್ನು ಏನು ಸಂಹಾರ ಮಾಡಿದ್ರು, ಇವರಿಗೆಲ್ಲ ಮಹಾ ದ್ವೇಷ ಬಂದುಬಿಡ್ತು ಭೀಮಸೇನ ದೇವರ ಮೇಲೆ. ಹಾಗಾಗಿ ಇವರೆಲ್ಲ ಏನು ಮಾಡಿದ್ರು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಪಂಡಿತಾಚಾರ್ಯರು ನಿರೂಪಣೆ ಮಾಡ್ತಾರೆ. ಇವರು ಮಾಡಿದ ಈ ಕೆಲಸ ಮುಂದೆ ವಾಯುದೇವರು ಶ್ರೀಮದ್ ಆಚಾರ್ಯರಾಗಿ ಮತ್ತೊಮ್ಮೆ ಬರಬೇಕಾದ ಒಂದು ವಾತಾವರಣವನ್ನು ಸೃಷ್ಟಿಸ್ತು. ಸೇಡು ಏತತ್ ಪ್ರತೀಪಂ ಕಿಲ ಕರ್ತು ಕಾಮ ನಷ್ಟೌಜಸ ಸಂಕಟಮೇವ ಮಾಪ್ಯ ಮುಕುಂದ ವೈಗುಣ್ಯ ಕಥಾಂ ಸ್ವಯೋಗ್ಯಾಂ ಕಾಲೇ ಕಲಾವ ಅಕಲಯಂತ ತೇಲಂ ಅಂತ ಬರೀತಾರೆ ಇವರ ಮಕ್ಕಳು. ಪ್ರತೀಪ ಅಂದರೆ ಸೇಡು ಸಂಸ್ಕೃತದಲ್ಲಿ. ಇಷ್ಟೊಂದು ನಮ್ಮನ್ನು ಸಂಹಾರ ಮಾಡಿದ್ದಾರೆ, ಇಷ್ಟೊಂದು ಹೊಡೆದಿದ್ದಾರೆ ನಮಗೆ, ನಾವು ಏನಾದರೂ ಮಾಡಬೇಕು ಇವ್ರಿಗೆ ಅನ್ನತಕ್ಕಂತಹ ಸೇಡಿನ ಮನೋಭಾವದಿಂದ ಎಂಥವರು ಇವರೆಲ್ಲ ಏನು ಮಾಡಿದ್ರು ಅನ್ನೋದನ್ನು ಪಂಡಿತಾಚಾರ್ಯರು ಹೇಳುತ್ತಾರೆ. ದೇಹಾದುತ್ಕ್ರಾಮಿತಾನಾಂ ಅಧಿಪತಿರಸತಾಂ ಅಕ್ರಮಾತ್ ವಕ್ರಬುದ್ಧಿ ಕ್ರುದ್ಧಃ ಕ್ರೋಧೈಕವಶ್ಯಃ ಕ್ರಿಮಿರಿಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಚಕ್ರೇ ಭೂಚಕ್ರಮೇತ್ಯ ಕ್ರಕಚಮಿವ ಸತಾಂ ಚೇತಸಃ ಕಷ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇ ಗುಣಗಣವಿರಹಂ ಜೀವತಾಂ ಚ ಅಧಿಕೃತ್ಯ. ಎಷ್ಟು ಸುಂದರವಾಗಿ ಬರೆದಿದ್ದಾರೆ ವಾಯುಸ್ತುತಿ ಅಂದರೆ, ವಾಯುಸ್ತುತಿಯಲ್ಲಿ ಮೊದಲು ನಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಆದ್ಯ ಕರ್ತವ್ಯ ಏನು ಅಂದರೆ ಆ ಪದಗಳನ್ನು ಬಿಡಿಸಿ ತೆಕ್ಕೋಬೇಕು. ತ್ರಿವಿಕ್ರಮ ಪಂಡಿತಾಚಾರ್ಯರು ಕವಿಕುಲ ತಿಲಕರಾದ್ದರಿಂದ ಅತ್ಯದ್ಭುತವಾದ ಶಬ್ದಗಳನ್ನು ಜೋಡಿಸಿಬಿಟ್ಟಿದ್ದಾರೆ. ಅವರು ಕವಿತಾ ಸಾಮರ್ಥ್ಯ ಅದು. ನಾವೇನು ಮಾಡಬೇಕು ಅಂದರೆ ಆ ಶಬ್ದಗಳು ನಮಗೆ ಅಷ್ಟೊಂದು ಪರಿಚಯ ಇಲ್ಲದೇ ಇರೋದರಿಂದ, ಅಷ್ಟೊಂದು ಸೇರಿಸಿದಾಗ ಯಾವ ಶಬ್ದಗಳನ್ನು ಸೇರಿಸಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಆದ್ದರಿಂದ ಮೊದಲು ಆ ಪದಚ್ಛೇದ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅದಕ್ಕೆ ಆ ಪದಗಳನ್ನು ಬಿಡಿಸ್ಕೋಬೇಕು ನಾವು ಮೊದಲು. ಆಮೇಲೆ ಏನು ಮಾಡಬೇಕು ಅಂದರೆ ಅದನ್ನು ಜೋಡಿಸ್ಕೋಬೇಕು, ಯಾವುದು ಮೊದಲು ಬರಬೇಕು ಯಾವುದು ಆಮೇಲೆ ಬರಬೇಕು ಅಂತ. ಆಮೇಲೆ ಕಷ್ಟವಾಗಿರ್ತಕ್ಕಂತಹ ಪದಗಳಿಗೆ ಅರ್ಥ ಹುಡುಕ್ಕೋಬೇಕು. ಕೆಲವು ಸುಲಭವಾಗಿ ಗೊತ್ತಾಗುತ್ತೆ, ಕೆಲವು ಅರ್ಥ ಗೊತ್ತಾಗೋದಿಲ್ಲ. ಈಗ ಕ್ರಕಚ ಅಂತಿದೆ,
ಕ್ರಕಚ ಅಂದ್ರೇನು ಗೊತ್ತಾಗಲಿಲ್ಲ. ಅದಕ್ಕೆ ಇಂಥ ಪದಗಳನ್ನು ಬೇರೆ ಮಾಡಿಕೊಂಡು ಅದಕ್ಕೆ ಅರ್ಥ ತಿಳ್ಕೋಬೇಕು. ಈಗ ಗೊತ್ತಿರುವ ಪದಗಳ ಅರ್ಥ, ಗೊತ್ತು ಮಾಡಿಕೊಂಡಿರುವ ಪದಗಳ ಅರ್ಥ ಎರಡನ್ನೂ ಸೇರಿಸ್ಕೊಂಡು ಸುಂದರ ಅರ್ಥವನ್ನು ತೆಗಿಬೇಕು. ಇದು ಪದದಿಂದ ಬರುವ, ಶಬ್ದದಿಂದ ಬರುವ ಅರ್ಥ, ಶಬ್ದಾರ್ಥ. ಆಮೇಲೆ ಒಟ್ಟು ಅದರ ಸಮ್ಮರಿ, ತಾತ್ಪರ್ಯ, ಆಮೇಲೆ ವಿಶೇಷಾರ್ಥ. ಹೀಗೆ ವಾಯುಸ್ತುತಿಯನ್ನು ಅಧ್ಯಯನ ಮಾಡಿದರೆ ಬಹಳ ಸುಂದರವಾದ ಸ್ತುತಿ. ಹೆಚ್ಚು ಭಗವಂತ ಪ್ರೀತನಾಗುತ್ತಾನೆ, ವಾಯುದೇವರು ಪ್ರೀತರಾಗುತ್ತಾರೆ. ಬಿಡಿಸಿ ಓದೋದು ಕಲ್ತ್ಕೋಬೇಕು ವಾಯುಸ್ತುತಿ ಮೊದಲು. ದೇಹಾತ್ ಉತ್ಕ್ರಾಮಿತಾನಾಂ ಅಧಿಪತಿ ಅಸತಾಂ ಅಕ್ರಮಾತ್ ವಕ್ರಬುದ್ಧಿ ಕ್ರುದ್ಧ ಕ್ರೋಧೈಕವಶ್ಯ ಕ್ರಿಮಿರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಚಕ್ರೆ ಭೂಚಕ್ರಂ ಏತ್ಯ ಕ್ರಕಚಂ ಇವ ಸತಾಂ ಚೇತಸಃ ಕಷ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇ ಗುಣಗಣವಿರಹಂ ಜೀವತಾಂ ಚ ಅಧಿಕೃತ್ಯ. ಇಷ್ಟು ಶಬ್ದ ಇದೆ ಅಲ್ಲಿ. ಯಾವ ಕ್ರೋಧವಶರು ಅನ್ನತಕ್ಕಂತಹ ಅನೇಕ ಕೋಟಿ ಸಂಖ್ಯಾಕರಾಗಿರ್ತಕ್ಕಂತಹ ಬಹ್ವೀ ಕೋಟಿರಟೀಕಃ, ಹಿಂದಿನ ಶ್ಲೋಕ ಇದೆ. ಕೋಟಿ ಕೋಟಿ ಸಂಖ್ಯಾಕರಾಗಿರ್ತಕ್ಕಂತಹ ಈ ಕ್ರೋಧವಶರು ಅಂತ ಅವ್ರದ್ದೊಂದು ಗುಂಪು. ನಾ ಹಿಂದೆನೇ ಹೇಳಿದೆ, ನೆನ್ನೆ ಹೇಳದೆ, ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ, ಹೊರಗಡೆ ತೋರಿಸಿಕೊಡದೆ ಒಳಗಡೆ ಯಾರು ಭಗವಂತನನ್ನು ದ್ವೇಷ ಮಾಡ್ತಾರಲ್ಲ, ಆಂತರಿಕ ಇವರಿಗೆಲ್ಲ ಕ್ರೋಧವಶರು ಅಂತ ಕರೀತಾರೆ. ಹೊರಗಡೆ ತೋರಿಸೋದು, ಕೆಲವರೆಲ್ಲ ನೇರವಾಗಿ ತೋರಿಸಿಬಿಡ್ತಾರೆ, ನಾವು ಭಗವಂತನನ್ನು ದ್ವೇಷ ಮಾಡ್ತೀವಿ, ಇವ್ರದ್ದೊಂದು ಗುಂಪು. ಕೆಲವರು ಹೊರಗಡೆ ಒಳಗಡೆ ಎರಡೂ ಇರುತ್ತೆ, ಇವ್ರದ್ದೊಂದು ಗುಂಪು. ಕೆಲವರು ಹೊರಗಡೆ ತೋರಿಸದೆ ಒಳಗಡೆ ಮಾತ್ರ ಇಟ್ಕೊಂಡಿರ್ತಾರೆ. ಅಂತಹ ಶ್ರೀಮದಾಚಾರ್ಯ ಬರೀತಾರೆ ಭಾಗವತ ತಾತ್ಪರ್ಯದಲ್ಲಿ, ಇವರು ಕ್ರೋಧವಶರು. ಒಳಗಡೆ ಮಹಾಕ್ರೋಧ ಮಹಾದ್ವೇಷ ಭಗವಂತನನ್ನು ಕಂಡ್ರೆ, ಹೊರಗಡೆ ತೋರಿಸ್ಕೊಮಲ್ಲ, ಇವರು ಕ್ರೋಧವಶರು. ಇವರೆಲ್ಲ ಎಂಥವ್ರು? ಇವರು ಭೀಮಸೇನ ದೇವರಿಂದ ಹತರಾದರು. ದೇಹಾತ್ ಉತ್ಕ್ರಾಮಿತಾನ, ಉತ್ಕ್ರಮಣ ಅಂದರೆ ಹೊರಗಡೆ ಹೋಗೋದು. ಇದೇ ತಾನೇ ಪ್ರಾಣ ಹೋಗೋದು ಅಂದರೆ, ಜೀವ ದೇಹದಿಂದ ಆಚೆಗೆ ಹೋಗೋದು ಅಂತ ಅರ್ಥ. ಪ್ರಾಣ ಹೋಗೋದು ಅಂದರೆ ಇನ್ನೇನಿಲ್ಲ. ದೇಹ ಸಂಯೋಗ ಜನನ, ದೇಹ ವಿಯೋಗ ಮರಣ. ಜೀವರಿಗೆ ಇದೇ ಜನನ ಮರಣ ಅಂದರೆ. ಯಾಕೆಂದರೆ ಜೀವ ಅನಾದಿ ನಿತ್ಯ, ಜೀವನಿಗೆ ನಾಶ ಇಲ್ಲ. ಹುಟ್ಟುತ್ತು ಸಾಯೋದು ಅನ್ನೋದು ಇಷ್ಟೇ. ದೇಹ ಸಂಪರ್ಕ ಆದರೆ ಹುಟ್ಟುತ್ತು ಅಂತ ಕರೀತಾರೆ. ಆ ಸಂಪರ್ಕವಾದ ದೇಹ ಮತ್ತೆ ನಾಶ ಆಯಿತು ಅಂದರೆ ಮರಣ ಅಂತ ಕರೀತಾರೆ. ದೇಹಾತ್ ಉತ್ಕ್ರಾಮಿತಾನಾಂ, ಆ ದೇಹದಿಂದ ಏನು ಆ ದೈತ್ಯ ದೇಹ ಬಂದಿತ್ತು ಅವರಿಗೆ, ಸ್ವತಃ ದೈತ್ಯರೇ ಅವರು, ಆ ದೇಹದಿಂದ ಉತ್ಕ್ರಾಮಿತಾನಾಂ, ಹೊರಗೆ ಹೊರಟಿರ್ತಕ್ಕಂತಹ, ದೇಹವನ್ನು ಬಿಟ್ಟಿರ್ತಕ್ಕಂತಹ, ಭೀಮಸೇನ ದೇವರ ಗದಾಪ್ರಹಾರದಿಂದ ದೇಹವನ್ನು ಬಿಟ್ಟಿರ್ತಕ್ಕಂತಹ ಅಸತಾಂ ಅಧಿಪತಿ. ಅಸತಾಂ ಅಂದರೆ ದುಷ್ಟರು. ಸಂಸ್ಕೃತದಲ್ಲಿ ಸತಾಂ ಅಂದರೆ ಸಜ್ಜನರು, ಅಸತಾಂ ಅಂದರೆ ಅದಕ್ಕೆ ಆಪೋಸಿಟ್ಟು ದುಷ್ಟರು, ದೈತ್ಯರು. ಅವರಿಗೆ ಅಧಿಪತಿ, ಲೀಡರ್ ಆಗಿರ್ತಕ್ಕಂಥವನು, ನಾಯಕನಾಗಿರ್ತಕ್ಕಂಥವನು. ಅದು ಹೆಂಗೆ ಲೀಡರ್ ಆಗಿಬಿಟ್ಟ ಅವನು ಅಂತ ಕೇಳಿದ್ರೆ, ಅವನಿಗೆ ಕ್ವಾಲಿಫಿಕೇಷನ್ ಅದು ವಕ್ರಬುದ್ಧಿ. ದುಷ್ಟರಿಗೆ ಲೀಡರ್ ಆಗಬೇಕಾದ್ರೆ ಅವನು ಮಹಾದುಷ್ಟ ಆಗಿರಬೇಕು. ಯಾವ್ಯಾವ ಗುಂಪಿಗೆ ಯಾರ್ಯಾರು ಲೀಡರ್ ಆಗಿರ್ತಾರೋ ಇವ್ರಿಗಿಂತ ಜಾಸ್ತಿ ಕ್ವಾಲಿಫಿಕೇಷನ್ ಇರುತ್ತಲ್ವ ಅವ್ರಿಗೆ. ದುಷ್ಟರಿಗೆ ಲೀಡರ್ ಆಗಿದ್ದಾನೆ ಅಂದರೆ ಮಹಾದುಷ್ಟ ಅಂತ ಅರ್ಥ. ಇವು ನಿನ್ನೆನೇ ನಾವು ನೋಡಿದ್ದೀವಿ. ಕುಟಿಲ ಕಟುಮತಿ, ಕುಟಿಲ ಮತಿಗಳು ಇವರೆಲ್ಲ, ಅವರಿಗೆ ಲೀಡರ್ ಇವನು. ಅದಕ್ಕೆ ಇವನು ವಕ್ರ ಬುದ್ಧಿ.
ವಕ್ರ ಬುದ್ಧಿ ಅಂದರೆ ಬುದ್ಧಿ ಸೊಟ್ಟಗಿರುತ್ತೆ ಅಂತಲ್ಲ, ಬುದ್ಧಿಯಲ್ಲಿರುವ ವಿಷಯ ಯಥಾರ್ಥ ವಿಷಯಕ್ಕಿಂತ ಬೇರೆ ಆಗಿರುತ್ತೆ ಅಂತ ಅರ್ಥ. ವಕ್ರ ಅಂದರೆ ಏನು? ಸಂಸ್ಕೃತದಲ್ಲಿ ನೇರವಲ್ಲದ್ದು. ನೇರ ಮಾರ್ಗ ಹಿಂಗಿದ್ರೆ ವಕ್ರ ಮಾರ್ಗ ಹಿಂಗಿರುತ್ತೆ. ಭಗವಂತನ ವಿಷಯ ಹಿಂಗಿದ್ರೆ ಇವ್ರು ಹಿಂಗೆ ತಿಳ್ಕೊಂಡಿರ್ತಾರೆ ಸೊಟ್ಟಕ್ಕೆ. ನೇರವಲ್ಲದ್ದು, ಸರಿಯಾದ ಅಲ್ಲದ್ದು ಅಂತ ಅರ್ಥ. ವಕ್ರ ಬುದ್ಧಿ, ತಪ್ಪಾಗಿ ತಿಳಿದಿರ್ತಕ್ಕಂಥವನು ಭಗವಂತನ ವಿಷಯದಲ್ಲಿ. ಅದರ ಜೊತೆಗೆ ಕ್ರುದ್ಧ, ಕೋಪ ಜಾಸ್ತಿ ಇವನು, ಮಹಾಕೋಪ. ಕ್ರುದ್ಧ ಅಂದರೆ ಸಂಸ್ಕೃತದಲ್ಲಿ ಕೆರಳಿದ ಅಂತ ಅರ್ಥ. ಸುಮ್ಮನೆ ಕೂತಿರ್ತಕ್ಕಂತಹ ಹಾವನ್ನು ನೀವೇನಾದರೂ ಹೊಡೆದು ಬಿಟ್ಟರೆ ಅಥವಾ ಏಟ ಮಾಡಿದರೆ ಅದಕ್ಕೆ ಕೆರಳು ಬಿಡುತ್ತೆ ಅದು. ಹಾಗೆ ಕೆರಳಿರ್ತಕ್ಕಂಥವನು ಕ್ರುದ್ಧ. ಕ್ರೋಧೈಕವಶ್ಯ. ನೋಡಿ, ಕ್ರೋಧವಶರು ಅನ್ನೋದನ್ನು ಸೂಚನೆ ಮಾಡ್ತಾ ಇದ್ದಾರೆ ಪಂಡಿತಾಚಾರ್ಯರು. ಕ್ರೋಧ ಏಕವಶಃ, ಕೇವಲ ಕ್ರೋಧಕ್ಕೆ ವಶನಾಗಿರ್ತಕ್ಕಂಥವನು ಇವನು. ಈ ಆರೂ ಕೂಡ ಶತ್ರುಗಳು. ಯಾವ ಮನುಷ್ಯನೂ ಕೂಡ ತನ್ನ ಮನಸ್ಸನ್ನು ಈ ಆರಕ್ಕೆ ವಶ ಮಾಡಬಾರದು. ಈ 6 ಶತ್ರುಗಳಿಗೆ ಆಂತರಿಕ ಶತ್ರುಗಳು ಇವರು. ನಮ್ಮ ಒಳಗೇ ಇದ್ದು ನಮಗೆ ಅಡ್ಡಿ ಮಾಡ್ತಾ ಇರ್ತಕ್ಕಂಥವರು. ನಮ್ಮ ಮನಸ್ಸನ್ನು ನಾವೇನಾದರೂ ಇವರ ವಶ ಮಾಡಿಬಿಟ್ಟವೆ, ಇವರು ನಮ್ಮನ್ನು ಭಗವಂತನಿಂದ ವಿಮುಖರನ್ನಾಗಿ ಮಾಡುತ್ತಾರೆ. ನಮ್ಮ ಗೋಲು ಈಡೇರದೇ ಇರೋ ಹಾಗೆ ಮಾಡುತ್ತಾರೆ. ಇವರು 6 ಮಂದಿ ವೈರಿಗಳು ನಮಗೆ. ಆದರೆ ನಮಗೆ ಏನಾಗೋಗ್ಬಿಟ್ಟಿದೆ ಗೊತ್ತಿದೆ, ನಮಗೆ ಇವರ ವಶ ಮಾಡಬಾರದು ನಾವು ಅಂತ. ಆದರೆ ನಾವು ತುಂಬ ದುರ್ಬಲರು, ಇವರು ಮಹಾಬಲಿಷ್ಠರು. ಇವರು ನಾವೇನಾದರೂ ಅವರನ್ನು ಎದುರಾಕೊಂಬಕ್ಕೆ ಹೋದರೆ ಅನಾಮತ್ತು ಅವರೇ ಎತ್ಕೊಂಡು ಹೋಗಿ ಹಾಕ್ಬಿಡ್ತಾರೆ ನಮ್ಮನ್ನು. ನಿನ್ನ ವಶ ಆಗಲ್ಲ ನಾವು ಅಂತ ಹಂಗೆ ಹೇಳೋ ಹಂಗಿಲ್ಲ ಈ ಕಾಮಕ್ರೋಧಾದಿಗಳಿಗೆ. ನಾವು ಭಗವದ್ಗೀತೆಯಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳುತ್ತಾನೆ, ಯಾರಿಗೂ ಕೆಟ್ಟ ಕೆಲಸ ಮಾಡಬೇಕು ಅಂತ ಇಷ್ಟ ಇಲ್ಲ, ಪಾಪ ತಗೋಬೇಕು ಅಂತ ಇಷ್ಟ ಇಲ್ಲ, ನರಕಕ್ಕೆ ಹೋಗಬೇಕು ಅಂತ ಇಷ್ಟ ಇಲ್ಲ. ಗೊತ್ತಿದೆ ಇದು ತಪ್ಪು ಕೆಲಸ ಅಂತ, ಇದನ್ನು ಮಾಡಬಾರದು ಅಂತ ಗೊತ್ತಿದೆ, ಇದನ್ನು ಮಾಡಿದರೆ ಏನು ಹಾನಿ ಅಂತ ಗೊತ್ತಿದೆ. ಗೊತ್ತಿದ್ದು ಇವತ್ತು ನಾವು ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಬಲಾತ್ಕಾರವಾಗಿ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಅವರು. ಕ್ರೋಧೈಕವಶ್ಯ. ಕ್ರೋಧ ಕಾಮದ ಬೆನ್ನು ಹಿಂದೆ ಬರತಕ್ಕಂತಹ ದೊಡ್ಡ ಅನಿಷ್ಟ. ಭಗವದ್ಗೀತೆಯಲ್ಲಿ ಭಗವಂತ ಹೇಳುತ್ತಾನೆ, ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ಕಾಮ ಬಂತು ಅಂದರೆ ಅದರ ಹಿಂದೆ ನೆಕ್ಸ್ಟ್ ಬರೋದೇ ಕ್ರೋಧ. ಎಲ್ಲದಕ್ಕೂ ಲೀಡರ್ ಅದು ಕಾಮ. ಕೆಟ್ಟ ಅಭಿಲಾಷೆ ಬಂತು ಮನಸ್ಸಿನಲ್ಲಿ ಅಂದರೆ, ನಮ್ಮ ಮನಸ್ಸನ್ನು ಕೆಟ್ಟ ಅಭಿಲಾಷೆಗೆ ಕೊಟ್ವಿ ಅಂದರೆ, ಒಂದು ಈಡೇರಿದರೆ ಸರಿ, ಇಲ್ಲದೇ ಇದ್ದರೆ ನೆಕ್ಸ್ಟ್ ಬರತಕ್ಕಂಥದ್ದೇ ಕ್ರೋಧ. ಅದು ಸಜ್ಜನರಾಗಲಿ ದೊಡ್ಡವರಾಗಲಿ ಗುರು ಹಿರಿಯರು ಎಲ್ಲರ ಮೇಲೂ ಬಂದುಬಿಡುತ್ತದು. ಇವನು ತನ್ನ ಮನಸ್ಸನ್ನು ಕ್ರೋಧಕ್ಕೆ ವಶ ಮಾಡಿಕೊಂಡಿದ್ದವನು. ಕ್ರೋಧ ಏಕವಶ್ಯ. ಕ್ರೋಧಕ್ಕೇನೆ, ಏಕಶಬ್ದಕ್ಕೆ ಸಂಸ್ಕೃತದಲ್ಲಿ ಮುಖ್ಯ ಅಂತ ಒಂದರ್ಥ, ಅದಕ್ಕೇನೆ ಅಂತ ಅರ್ಥ. ನಮ್ಮ ಮನಸ್ಸು ಯಾವತ್ತು ಭಗವದ್ವಶ ಆಗಿರಬೇಕು, ಕಾಮಕ್ರೋಧಾದಿಗಳ ವಶ ಆಗಿರಬಾರದು. ಇದೇ ಜೀವನ, ಇದೇ ಸಾಧನೆ, ಇದೇ ಗುರಿ. ಯಾವ ರೀತಿಯಲ್ಲಿ ಕಾಮಕ್ರೋಧಕ್ಕೆ ವಶವಾಗಿರುವ, ಆದ್ದರಿಂದಲೇ ದುಃಖವನ್ನು ಅನುಭವಿಸ್ತಾ ಇರತಕ್ಕಂತಹ ಈ ಮನಸ್ಸನ್ನು ಅದರಿಂದ ಆಚೆಗೆ ಎಳೆದು ಭಗವಂತನ ಕಡೆಗೆ ವಶ ಮಾಡೋದು ಹೇಗೆ ಅನ್ನೋದು ಇದೇ ಜೀವನ. ದೇವಹೂತಿ ದೇವಿಗೆ ಭಗವಂತ ಕಪಿಲೋಪಾಖ್ಯಾನದಲ್ಲಿ ಪ್ರಾರಂಭದಲ್ಲೇ ಹೇಳ್ತಾನೆ, ಅಮ್ಮ ಮನಸ್ಸು ನನ್ನ ಕಡೆ ಕಳಿಸೋದು ಇದೆಯಲ್ಲ, ಇದೇ ಹಂತ ನಿಮ್ಮದು. ಫಸ್ಟ್ ಚೇತಃ ಕಲ್ವಸ್ವ ಬಂದಾಯ ಮುಕ್ತಯೇ ಚಾತ್ಮನೋಮತಾಂ ಗುಣೇಶ್ವಸಕ್ತಃ ಬಂದಸ್ತು.
ನೀವು ಪದಾರ್ಥದ ಕಡೆ, ವಿಷಯದ ಕಡೆ ನಿಮ್ಮ ಮನಸ್ಸನ್ನು ಇಟ್ರಿ ಅಂದರೆ ಬಂಧನನೇ ಅದು. ಆತ್ಮನೇ ಭಗವಂತನ ಕಡೆ ಇಟ್ಟರೆ ವಿಮುಕ್ತಯೇ, ಬಿಡುಗಡೆ ಹೊಂದುತ್ತೀರಾ. ಇಷ್ಟೇ ವ್ಯತ್ಯಾಸ. ತುಂಬ ಸಿಂಪಲ್ಲಾಗಿ ಹೇಳ್ಬಿಡ್ತಾನೆ ಪರಮಾತ್ಮ ಇದರಲ್ಲಿ ಕಪಿಲೋಪಾಖ್ಯಾನದಲ್ಲಿ. ನೋಡಮ್ಮ, ನಾನು ನಿಮಗೆ ಮನಸ್ಸು ಅಂತ ಒಂದು ಇಂದ್ರಿಯ ಕೊಟ್ಟಿದ್ದೀನಿ, ಎಲ್ಲರಿಗೂ ಕೊಟ್ಟಿದ್ದೀನಿ ಅದನ್ನು, ಅಂತಃಕರಣ. ಇದನ್ನು ನೀವು ಭಗವಂತನಲ್ಲಿ ಇಟ್ಟುಬಿಡ್ರಿ, ಗೆದ್ರಿ. ನೀವು ನನ್ನ ಕಡೆ ಇಟ್ಟುಬಿಡ್ರಿ ಹೇಳ್ತಾನೆ ಭಗವಂತ. ಈ ಮನಸ್ಸು ನನ್ನ ಕಡೆ ಇರೋ ಹಂಗೆ ನೋಡ್ಕೊಳ್ರಿ, ಗೆದ್ರಿ. ಆದರೆ ಇವತ್ತು ಎಲ್ಲರ ಮನಸ್ಸು ಕೂಡ ಈ ಕಡೆ ಇದೆ, ಅದಕ್ಕೆ ಸಂಸಾರದಲ್ಲಿ ಸಿಕ್ಕಾಕ್ಕೊಂಡಿರೋದು. ಬಂಧ ಇದೇ ದುಃಖ. ದುಃಖ ಅಂತ ಅರ್ಥ. ಬಂಧ ಅಂದರೆ ಇನ್ನೇನಿಲ್ಲ ರೀ, ನಾವು ದುಃಖ ಪಡ್ತಾ ಇದ್ದೀವಲ್ಲ, ಇದಕ್ಕೆ ಬಂಧ ಅಂತ ಕರೀತಾರೆ. ಈ ದುಃಖದ ಮೂಲ ಕಾರಣನೇ ಬಂಧ. ಅದು ಈ ದುಃಖ ತಪ್ಪಿಸ್ಕೋಬೇಕಾರೆ ಜನನ, ಮರಣ, ಅಭಿವೃದ್ಧಿ, ಹುಟ್ಟೋದು, ಸಾಯೋದು, ವಿಪರೀತ ಹೊಂದೋದು, ಪರಿಣಾಮ ಹೊಂದೋದು, ಕುಗ್ಗೋದು, ಎಲ್ಲ ದುಃಖ ಬಂಧ ಅದು. ಇದನ್ನು ನೀವು ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆತ್ಮನೇ ವಿಮುಕ್ತಯೇ. ಭಗವಂತ ಹೇಳ್ತಾನೆ, ಈ ಮನಸ್ಸನ್ನು ನನ್ನ ವಶ ಮಾಡ್ರಿ. ಕ್ರೋಧೈಕ ವಶ್ಯ. ಇವತ್ತು ಯಾರೋ ಬೇರೆ ಬೇರೆಯವರು ದೈತ್ಯರು ಅಂತ ತಿಳ್ಕೊಬೇಡ್ರಿ. ಇವರೆಲ್ಲ ರೆಪ್ರೆಸೆಂಟೇಟಿವ್ ಅಷ್ಟೇ. ಇವರೆಲ್ಲ ಇವತ್ತು ನಮ್ಮ ಮನಸ್ಸು ಏನಾದರೂ ಕೋಪದ ಕಡೆ ತಿರುಗಿತು ಅಂದರೆ ನಾವೇ ದೈತ್ಯರು. ಆಗ ದೈತ್ಯರಾಗಿರ್ತೀವಿ ನಾವು. ನಮ್ಮ ಮನಸ್ಸು ಭಗವಂತನ ಕಡೆ ಹೋಗಿದೆ ಅಂದರೆ ಆ ಪೀರಿಯಡಲ್ಲಿ ನಾವು ದೇವತೆಗಳಾಗಿರ್ತೀವಿ, ಸಾಧುಗಳಾಗಿರ್ತೀವಿ. ಅವಸ್ಥಾ ಇದು. ಅವರೆಲ್ಲ ಸ್ವಭಾವತಃ ದೈತ್ಯರು. ನಾವು ಟೆಂಪರರಿಯಾಗಿ ದೈತ್ಯರಾಗಿಬಿಟ್ಟಿರ್ತೀವಿ. ಆಗ ನಮ್ಮ ಮನಸ್ಸೇನಾದರೂ ಕಾಮದ ಕಡೆ ಹೋಗಿದ್ದರೆ, ನಮ್ಮ ಮನಸ್ಸು ಏನಾದರೂ ಕ್ರೋಧದ ಕಡೆ ಹೋಗಿದ್ದರೆ, ಅದು ಎಷ್ಟೊತ್ತು ಹೋಗಿರುತ್ತಲ್ಲ ಅಷ್ಟೊತ್ತು ದೈತ್ಯರೇ ನಾವು. ಅದೇ ಭಗವಂತನ ಕಡೆ ಹೋಗಿದ್ದರೆ ಆಗ ಸತ್ಪುರುಷರು ನಾವು. ಸಾತ್ವಿಕ ಗುಣ ಉನ್ನಾಹವಾದಾಗ ಭಗವಂತನ ಕಡೆ ಹೋಗಿರುತ್ತೆ ಮನಸ್ಸು. ಭಗವಂತ ಇದನ್ನೆಲ್ಲ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತಾನೆ. ಈ ಎಲ್ಲ ಕಾಮಕ್ರೋಧಾದಿಗಳ ಹಿಂದೆ ಇರ್ತಕ್ಕಂಥವರೇ ಈ ದೈತ್ಯರು. ಅವತ್ತು ಸತ್ತೋಗಿರ್ಬೋದು. ನಾನು ಹಿಂದೆ ಹೇಳಿದ್ದೆ, ಇವರೆಲ್ಲ ಮತ್ತೆ ಹಾಗೆ ಇದ್ದಾರೆ. ಇವರೆಲ್ಲ ರೆಪ್ರೆಸೆಂಟೇಟಿವ್ ಆಗಿ ಇದ್ದಾರೆ, ನಮ್ಮೊಳಗೆಲ್ಲ ಇದ್ದಾರೆ. ಕಾಮಿ ಕೀಚಕ ಏನ ಹರಿತಃ ಕ್ರೋಧೀಚ ದುಶಾಸನ. ಇವ್ರದೆಲ್ಲ ತೋರಿಸ್ತಾರೆ ಅವರು ವಾದಿರಾಜ ಸ್ವಾಮಿಗಳ ಮಧ್ವಾಷ್ಟಕದಲ್ಲಿ. ಕ್ರೋಧೈಕ ವಶ್ಯ. ಅವರೆಲ್ಲ ಎಂಥವರು? ಅದಕ್ಕೆ ಅವರಿಗೆ ಕ್ರೋಧವಶರು ಅಂತ ಹೆಸರು. ಕೇವಲ ಕೋಪಕ್ಕೆ, ಕ್ರೋಧಕ್ಕೆ ತಮ್ಮನ್ನು ವಶ ಮಾಡಿಕೊಂಡಿರ್ತಕ್ಕಂಥವರು. ಅದಕ್ಕೆ ನೋಡಿ, ತುಂಬ ಕೋಪ ಬಂದಾಗ ದೇವ್ರ ನಾಮ ಹೇಳ್ರಿ ಒಂದು ಅಂತ ಹೇಳ್ಬಿಡಿ. ಯಾರನ್ನ ಕೇಳ್ರಿ. ಸಂತೋಷವಾಗಿರೋವಾಗಲೇ ಹೇಳಲ್ಲ ನಾವು. 108 ಕಾರಣ ಕೊಟ್ಬಿಟ್ಟು ಅದಾಗಲ್ಲ ಇದಾಗಲ್ಲ ಅಂತೀವಿ. ಕೋಪ ಬಂದಾಗ ದೇವ್ರ ನಾಮ ಹೇಳು ಅಂತ ಯಾರನ್ನ ಹೇಳ್ರಿ ಬೇಕಾದ್ರೆ. ನಾರಾಯಣ ಕೃಷ್ಣ ಅಂತ ಬಾಯಲ್ಲಿ ಬರುತ್ತಾ ನೋಡಿ, ನಾವೇ ನೋಡೋಣ. ಇನ್ನೊಬ್ಬರನ್ನ ಅನ್ನೋದಲ್ಲ, ಸೆಲ್ಫ್ ಇದೆಲ್ಲ. ನಾವೇನಾಗಿದ್ದೀವಿ ಅಂತ ನಾವೇ ನೋಡ್ಕೋಬೇಕು. ಇದು ವ್ಯಾಯಾಮ ಮಾಡ್ದಂಗೆ. ಯಾಕಿವತ್ತು ಎಕ್ಸಸೈಸ್ ಮಾಡಲಿಲ್ಲ, ಯಾಕಿವತ್ತು ವ್ಯಾಯಾಮ ಮಾಡಲಿಲ್ಲ, ಯಾರೂ ನೋಡ್ತಾ ಇಲ್ಲ ಅದಕ್ಕೆ ಮಾಡಲ್ಲ ಅಂತ ಸುಮ್ಮನೆ ಇರ್ತೀವ ನಾವು. ಅವ್ನು ಡಾಕ್ಟ್ರ್ ಹೇಳಿರ್ತಾನೆ, ದಿನಕ್ಕೆ ಇಷ್ಟೊತ್ತು ವ್ಯಾಯಾಮ ಮಾಡದೇ ಇದ್ರೆ ಜಾಸ್ತಿ ಆಗ್ಬಿಡುತ್ತೆ ರೀ ಶುಗರು, ಎಲ್ಲ ಕೆಲಸ ಬಿಟ್ಬಿಟ್ಟು ವಾಕಿಂಗ್ ಮಾಡಿ ಅಂತಾನೆ. ಹೋಗ್ತೀವೋ ಇಲ್ವೋ? ಸ್ನಾನ ಸಂಧ್ಯಾವನೆ ಆಮೇಲೆ ಮಾಡಿದ್ರಾಯ್ತು, ಸದ್ಯ ಮೊದಲು ಕಾಯಿಲೆ ತಪ್ಪಿಸ್ಕೊಂಬೋಣ ಅಂತ ಹೇಳಿ ಬೆಳಗ್ಗೆ ಹೋಗಿರ್ತೀವೋ ಇಲ್ವೋ? ಇನ್ನೊಬ್ರು ನೋಡಲಿ ಅಂತ ಮಾಡ್ತೀವ ವ್ಯಾಯಾಮ, ಇನ್ನೊಬ್ರು ನೋಡಲಿ ಅಂತ ಮಾಡ್ತೀವ ಮಾತ್ರೆ ತಗೊಳ್ಳೋದು. ಯಾರು ನೋಡ್ತಾನೆ ಮಾತ್ರೆ ತಗೊಳ್ಳೋದು ಬೇಡ ಅಂತ ಸುಮ್ಮನೆ ಇರ್ತೀವ. ಹಾಗೆ ಈ ಇಂದ್ರಿಯಗಳ ಮೇಲೆ ಕಂಟ್ರೋಲು ನಾವೇ ಮಾಡ್ಕೋಬೇಕು. ಹೆಂಗಿದೆ ಹೆಂಗೆ ಮಾಡ್ಕೋಬೇಕು ಅದನ್ನು ನೋಡ್ರಿ. ತುಂಬ ಕೋಪ ಬಂದಿರುವಾಗ ಯಾವುದಾನ ಸತ್ಕಾರ್ಯ ನಡೆಯುತ್ತಾ ಅಂತ ನಾಳೆ ವಿಚಾರ ಮಾಡಿರಿ. ಕೋಪ ಬರೋ ಇನ್ಸ್ಟೆನ್ಸಸ್ಸು ಬೇಕಾದಷ್ಟಿದೆ, ಅದೇನು ಅಪರೂಪ ಏನಲ್ಲ.
10 ನಿಮಿಷಕ್ಕೂ ಬರ್ತಾ ಇರುತ್ತೆ ಅದು. ಇದನ್ನೆಲ್ಲ ದಿನಾಗಲೂ ಅವಲೋಕನ ಮಾಡಬೇಕಂತೆ. ಮನವ ಶೋಧಿಸಬೇಕು ನಿಚ್ಚ, ಅನುದಿನ ಮಾಡುವ ಪಾಪ ಪುಣ್ಯದ ವೆಚ್ಚ. ದಾಸರಾಯರು ಹೇಳ್ತಾರೆ, ದಿನಾಗಲೂ ನಮ್ಮ ಮನಸ್ಸಿನ ಮೇಲೆ ನಮಗೆ ಗಮನ ಇರಬೇಕಂತೆ. ಇವತ್ತು ಬೆಳಗ್ಗೆಯಿಂದ ಏನಾಯಿತು, ಸಾಯಂಕಾಲದ ತನಕ, ರಾತ್ರಿ ತನಕ ಎಷ್ಟು ಒಳ್ಳೆ ಕೆಲಸ ಆಯಿತು, ಎಷ್ಟು ಕೆಟ್ಟ ಕೆಲಸ ಆಯಿತು, ಯಾವಾಗ ನನ್ನ ಮನಸ್ಸು ಕ್ರುದ್ಧಗೊಂಡಿತ್ತು, ಯಾವಾಗ ನನ್ನ ಮನಸ್ಸು ಸೌಮ್ಯ ಆಗಿತ್ತು, ಅದಕ್ಕೆ ಕಾರಣ ಏನು, ಅದನ್ನು ನಾಳೆ ಹೆಂಗೆ ತಪ್ಪಿಸ್ಕೊಬೋದು. ಜ್ಞಾನಿಗಳು ಹೀಗೆ ಪರಿಶ್ರಮ ಪಟ್ಟು 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 ಶಾಂತರಾಗಿರುತ್ತಾರೆ. ಅದರ ಹಿಂದೆ ಎಷ್ಟು ಪ್ರಯತ್ನ ಇರುತ್ತೆ ಗೊತ್ತಾ. ನನ್ನ ಮನಸ್ಸು ಯಾಕೆ ವ್ಯಗ್ರ ಆಯಿತು, ನನ್ನ ಮನಸ್ಸು ಯಾಕೆ ಕ್ರೋಧ ಆಯಿತು. ನಾವೇ ಕ್ರೋಧವಶರು. ನಮ್ಮ ಮನಸ್ಸನ್ನೇನಾದರೂ ಕೋಪಕ್ಕೆ ವಶ ಮಾಡಿದರೆ ಕ್ರೋಧವಶರು, ಕಾಮಕ್ಕೆ ವಶ ಮಾಡಿದರೆ ಕಾಮವಶರು, ಮೋದವಶರು, ಮತ್ಸರವಶರು, ಅರಿಷಡ್ವರ್ಗಗಳ ವಶರು ನಾವು. ಆವಾಗ ನೋಡ್ರಿ, ಭಗವಂತನ, ವಾಯುದೇವರ, ದೇವತೆಗಳ ಸ್ಮರಣೆ ಬರೋದೇ ಇಲ್ಲ ನಮಗೆ. ಇದರದೆಲ್ಲದನ್ನು ತಪ್ಪಿಸ್ಕೊಂಡಿರಿ ಹರಿವಾಯುಗಳ ಅನುಗ್ರಹದಿಂದ. ಆಗ ನೋಡ್ರಿ, ಪಾರಾಯಣ ಮಾಡಬೇಕು ಅಂತ ಹುಮ್ಮಸ್ಸು ಬರುತ್ತೆ, ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಹುಮ್ಮಸ್ಸು ಬರುತ್ತೆ, ದೇವ ಕಾರ್ಯ ಮಾಡಬೇಕು ಅಂತ ಹುಮ್ಮಸ್ಸು ಬರುತ್ತೆ, ಆರಾಧನೆಗೆ ಮಾಡಬೇಕು ಅಂತ ಹುಮ್ಮಸ್ಸು ಬರುತ್ತೆ. ಇಲ್ಲದೇ ಇದ್ದರೆ ಯಾವುದಕ್ಕೂ ಬರೋದೇ ಇಲ್ಲ ಅದು. ಅದನ್ನೆಲ್ಲ ಸೂಚಿಸ್ತಾ ಇದ್ದಾರೆ ಪಂಡಿತಾಚಾರ್ಯರು. ಯಾವತ್ತೋ ಇದ್ದಿದ್ದು ಅಂತ ಯಾರು ಭಾವಿಸಬೇಡ್ರಿ. ವಾಯುದೇವರ ಅನುಗ್ರಹ ನಿರಂತರ ಬೇಕು ನಮಗೆ. ಭೀಮಸೇನ ದೇವರು ದ್ವಾಪರ ಯುಗದಲ್ಲಿ ಇದ್ದವರು, ಈಗ ನಾವು ಕಲಿಯುಗದಲ್ಲಿ ಇರೋರು. ಈಗೇನು ಅವ್ರದ್ದು ನಮಗೆ ಅಗತ್ಯ ಏನೂ ಅಲ್ಲ. ಈ ದೈತ್ಯರು ಎಲ್ಲ ಯುಗದಲ್ಲಿ ಇರುವವರು, ವಾಯುದೇವರು ಎಲ್ಲ ಯುಗದಲ್ಲೂ ಇರುವವರು. ಭೀಮ ರೂಪದಿಂದ ಇರದೇ ಇರ್ಬೋದು, ಇನ್ನೊಂದು ರೂಪದಿಂದ ಇದ್ದಾರೆ ಅವರು. ವಾಯುರೂಪದಿಂದ ಅಂತೂ ಇದ್ದೇ ಇರ್ತಾರಲ್ವ, ಮೂಲ ರೂಪದಿಂದ. ಎಲ್ಲ ಕಾರ್ಯವನ್ನು ಆ ರೂಪದಿಂದಲೇ ಮಾಡ್ತಾರೆ ಅಲ್ವಾ ಅವರು. ಕ್ರೋಧೈಕವಶ್ಯ. ವಾಯುಸ್ತುತಿಯಲ್ಲಿ ಒಂದೊಂದು ಶಬ್ದವೂ ಕೂಡ ಅದು ಯಾಕೆ ಮಂತ್ರತುಲ್ಯ ಆಗೋಯ್ತದು. ಬೇರೆ ಎಲ್ಲ ಸ್ತೋತ್ರವನ್ನು ಪಠನೆ ಮಾಡದೇ ಇದ್ದರೂ ಕೂಡ ಇದನ್ನೊಂದನ್ನು ಯಾಕೆ ಮಾಡು ಅಂತ ಒತ್ತಿ ಹೇಳಿದ್ರು ನಮಗೆ. ವಾಯುಸ್ತುತಿಯನ್ನು ಬಿಡಬೇಡ್ರಿ, ವಾಯುಸ್ತುತಿಯನ್ನು ಬಿಡಬೇಡ್ರಿ. ಅವತ್ತಿನಿಂದ ರಚನೆ ಆದಾಗಿಂದ ಇವತ್ತಿನ ತನಕ ಮೊದಲು ನಮ್ಮ ಹುಡುಗರಿಗೆ ಹೇಳ್ಕೊಡೋದೆ ವಾಯುಸ್ತುತಿ. ನಾವು ರಾಘವೇಂದ್ರ ಸ್ತೋತ್ರ, ವಾಯುಸ್ತುತಿ, ವೆಂಕಟೇಶ ಸ್ತೋತ್ರ, ವಿಷ್ಣು ಸಹಸ್ರನಾಮ, ಇಲ್ಲಿಂದನೇ ಪ್ರಾರಂಭ ಆಗೋದಲ್ವಾ. ಯಾಕೆ ಬೇರೆ ದೇವತೆಗಳ ಸ್ತುತಿಗೆ ಇಷ್ಟೊಂದು ಕೊಡದೇನೆ ವಾಯುಸ್ತುತಿಗೆ ಕೊಟ್ಟರು? ಯಾಕದನ್ನು ನಮಗೆ ಕಂಠಪಾಠ ಮಾಡಿ ಎಂದರು? ಯಾಕದನ್ನು ಪುರಶ್ಚರಣೆ ಮಾಡಿ ಎಂದರು? ಯಾಕದನ್ನು ಹೇಳಿ ಮಧು ಅಭಿಷೇಕ ಮಾಡಿ ಅಂತ ಹೇಳಿದ್ರು? ಯಾಕೆ ಮಧುವನ್ನು ಸ್ವೀಕಾರ ಮಾಡಿ ಅಂತ ಹೇಳಿದ್ರು? ಅಷ್ಟು ಸನ್ನಿಧಾನ ಇದೆ ರೀ ಅದರಲ್ಲಿ. ಅದನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ. ಯಾವ ಕಾಯಿಲೆ ಹೋಗದೇ ಇಲ್ಲ ಇವತ್ತು ವಾಯುಸ್ತುತಿಗೆ. ನಮಗೆ ನಂಬಿಕೆ ಇಲ್ಲ, ಸಿದ್ಧಿ ಇಲ್ಲ, ಅದಕ್ಕೆ ಬೇಕಾದ ಆಚಾರ ಇಲ್ಲ. ಕಾಮಕ್ರೋಧಾದಿಗಳಿಗೆ ವಶ ಮಾಡಿರೋದ್ರಿಂದಲೇ ವಾಯುದೇವರ ಅನುಗ್ರಹ ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ ನಾವು. ಮಧ್ವರ ಶಿಷ್ಯರಾದ, ವಾಯುದೇವರ ಶಿಷ್ಯರಾದ ನಮ್ಮ ಹಣೆ ಬರನೇ ಹಿಂಗಾಗಿರೋವಾಗ ದ್ವೇಷಿಗಳ ಕತೆ ಇನ್ನೇನು. ಏನೇನು ತೊಂದರೆ ತಾಪತ್ರಯಗಳಿದೆ, ಜನನದಿಂದ ಮರಣದ ಪರ್ಯಂತ ಅಥವಾ ಸಂಸಾರದಿಂದ ಮೋಕ್ಷದ ಪರ್ಯಂತ ಎಲ್ಲದಕ್ಕೂ ಒಂದೇ ಔಷಧ ವಾಯುಸ್ತುತಿ. ಕೇವಲ ವಾಯುಸ್ತುತಿಯನ್ನು ಪಾರಾಯಣ ಮಾಡಿ ಒಂದು ಉತ್ತತ್ತಿ ಖರ್ಜೂರದಲ್ಲಿ ಅದರ ಮಂತ್ರವನ್ನು, ಮಹಿಮೆಯನ್ನು ಆವಾಹನೆ ಮಾಡಿ ಸ್ವೀಕಾರ ಮಾಡಿ ಕಾಯಿಲೆ ಪರಿಹಾರ ಮಾಡಿಕೊಂಡ ನೂರಾರು ಇನ್ಸಿಡೆಂಟ್ ಇದೆ. ಆ ಶ್ರದ್ಧೆ, ಆ ಚಿಂತನೆ, ಒಂದು ಸಿದ್ಧಿ. ಜನ್ಮಾದಿ ವ್ಯಾದ್ಯೋಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಹದಾನಾಂ. ನೋಡಿ, ಅವರೇ ಹೇಳ್ತಾರೆ, ಜನ್ಮ ಆದಿ ವ್ಯಾಧಿ ಎಲ್ಲವನ್ನ ನಾಶ ಮಾಡತಕ್ಕಂತಹ ಸುಂದರವಾದ ಸ್ತುತಿ. ಕ್ರೋಧೈಕವಶ್ಯ. ಇಡೀ ತಮ್ಮ ಮನಸ್ಸನ್ನು ಜೀವನ ಪೂರ್ತಿ ಕ್ರೋಧಕ್ಕೆ ವಶ ಮಾಡಿರ್ತಕ್ಕಂಥವ್ರು ಇವರು. ಕೃಮಿಹೀವ. ಭಾಗವತದಲ್ಲಿ ವೇನ ಅಂತ ಒಬ್ಬನ ಕಥೆ ಇದೆ. ಆ ವೇನನ ಶಿಷ್ಯ ಕ್ರಮು ಅಂತ ಒಬ್ಬ. ಅವನು ಹೇಗೆ ಮಾಡಿದ್ನೋ ಇವನು ಅದೇ ಥರ.
ಕ್ರಿಮಿರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ. ದುಷ್ಕೃತಿ ಅದೆಲ್ಲ ಅವನಿಗೆ ಅಬ್ಜೆಕ್ಟಿವ್ಸು. ಇವನೆಂಥವನು? ವಕ್ರಬುದ್ಧಿ, ಕ್ರುದ್ಧ, ಕ್ರೋಧೈಕವಶ್ಯ, ದುಷ್ಕೃತಿ, ಕೆಟ್ಟ ಕೆಲಸ ಮಾಡೋನು. ಕೋಪಕ್ಕೆ ವಶ ಮಾಡಿಬಿಟ್ರೆ ಮನಸ್ಸನ್ನು ನೆಕ್ಸ್ಟ್ ಸ್ಟೇಜೇ ಕೆಟ್ಟ ಕೆಲಸ. ಅವ್ರ ಎದುರಿಗೆ ಯಾರು ಹೋಗಲೇಬಾರದು, ಅವನಿಗೆ ಯಾರಿಗೆ. ಅದಕ್ಕೆ ಭಗವಂತ ಹೇಳಿದ್ದು ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ. ಬುದ್ಧಿ ಕೆಟ್ಟೋಗುತ್ತೆ. ಯಾರಿದ್ದಾರೆ ಎದುರುಗಡೆ ಅಂತ ಎಲ್ಲರಿಗೂ ಬೈದು ಬಿಡ್ತಾರೆ ಇವರು. ಅವರು ದೇವತೆಗಳಾಗಿರಲಿ, ಋಷಿಗಳಾಗಿರಲಿ, ಸ್ವಾಮಿಗಳಾಗಿರಲಿ, ಗುರುಗಳಾಗಿರಲಿ, ತಂದೆ ಆಗಿರಲಿ, ತಾಯಿ ಆಗಿರಲಿ. ಆ ಕಾಲದಲ್ಲಿ ಬೈದು ಬಿಡ್ತಾನೆ ಅವನು, ಸಿಕ್ಕಾಬಟ್ಟೆ ಬೈದು ಬಿಡ್ತಾನೆ, ಹೊಡಿತಾನೆ, ಒದೀತಾನೆ. ಕ್ರೋಧಕ್ಕೆ ವಶರಾದವರದ ಹಣೆ ಬರ ಇದು. ದುಷ್ಕೃತಿ, ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಈ ಆರದರ ಒಳಗೆ ಯಾವುದಕ್ಕೂ ಅವನ ಮನಸ್ಸು ಸಿಕ್ಕಾಕ್ಕೊಂಡಿದೆ ಅಂತಲೇ ಅರ್ಥ ರೀ. ನೀವು ಸತ್ಕಾರ್ಯ ಮಾಡ್ತಾ ಇರ್ರಿ, ಈ 6ರಿಂದ ಟೆಂಪರರಿಯಾಗಿ ಆಚೆಗೆ ಬಂದಿರ್ತೀರ ಮನಸ್ಸು ಆ ಕಾಲಕ್ಕೆ. ನೋಡಿರಿ, ಇವತ್ತು ನಮ್ಮ ಕೈಯಿಂದ ಅಥವಾ ನಮ್ಮಿಂದ ಯಾವ ಕೆಟ್ಟ ಕೆಲಸ ನಡೀತಾ ಇಲ್ಲ ಏತಾವತ್ ಕಾಲದಲ್ಲಿ, ಈ ಕಾಲದಲ್ಲಿ ಅಂದರೆ ಮನಸ್ಸು ಈ 6ರಿಂದ ಆಚೆಗೆ ಬಂದಿದೆ. ಶತ್ರುಗಳ ವಶದಿಂದ ಅವನ ಆಚೆಗೆ ಬಂದಿದ್ದಾನೆ ಅಂತ ಅರ್ಥ. ಇದನ್ನು ಗೆಲ್ಲಬೇಕಾದ್ರೆ ಇವರೊಬ್ಬರ ಪಾದ ಹಿಡಿಬೇಕು. 6 ಮಂದಿ ವೈರಿಗಳನ್ನು ಸೇರಲೀಸದಂತೆ ಜರಿದು ಧೀರನಾಗಿ ಹರಿಯ ಪಾದ ಸೇರಬೇಕೆಂಬುವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ. ಆನಂದ ತೀರ್ಥರ, ಪೂರ್ಣ ಪ್ರಜ್ಞರ, ಸರ್ವಜ್ಞರಾಯರ, ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ, ಒಂದು ಬಾರಿ ಸ್ಮರಣೆ ಸಾಲದೆ. ವಾದಿರಾಜ ಸ್ವಾಮಿಗಳು ಅವರೆಲ್ಲ ಹೆಂಗೆ ಕಂಡುಕೊಂಡಿರ್ಬೇಕು, ಲೆಕ್ಕ ಹಾಕ್ಕೊಳ್ರಿ ಅದನ್ನು. ರೆಮಿಡಿ ತೋರಿಸ್ತಾರ್ರಿ ಅವರು, ನಾವು ಫಾಲೋ ಮಾಡಿಲ್ಲ ಅಷ್ಟೇ. ಕಾಯಿಲೆನೂ ಇದೆ, ಔಷಧನೂ ಇದೆ, ತಗೊಂಡಿಲ್ಲ ನಾವು, ಕಾಯಿಲೆಯಿಂದ ಒದ್ದಾಡ್ತಾ ಇದ್ದೀವಿ. ಇನ್ನೆಷ್ಟು ದಡ್ರು ನಾವೆಲ್ಲ. ಏನು ಕಾಯಿಲೆ ಅಂತ ಹೇಳಿದ್ದಾರೆ, ಆ ಕಾಯಿಲೆಗೆ ಔಷಧ ಏನು ಅಂತ ಹೇಳಿದ್ದಾರೆ, ಅದು ಎಲ್ಲಿ ಸಿಗತ್ತೆ ಅಂತ ಹೇಳಿದ್ದಾರೆ. ಅದನ್ನ ಹೋಗಿ ತೊಗೊಂಬಂದು ಆ ಕಾಲಕ್ಕೆ ಆ ಸೇವನೆ ಮಾಡಿ ರೋಗ ಕಳ್ಕೊಳ್ರು ಅಂದರೆ ಬೇಡ. ಇಂಥ ದಡ್ರು ನಾವೆಲ್ಲ. ಒಂದು ಬಾರಿ ಸ್ಮರಣೆ ಸಾಲದೆ. ಯಾಕಷ್ಟೊಂದು ಹೆಸರು ಕೊಟ್ಟಿದ್ದಾರೆ ಅವರು? ಆನಂದ ತೀರ್ಥರ, ಪೂರ್ಣ ಪ್ರಜ್ಞರ, ಸರ್ವಜ್ಞರಾಯರ, ಮಧ್ವರಾಯರ 4 ಹೆಸರು ಕೊಟ್ಟಿದ್ದಾರೆ ವಾದಿರಾಜರು. ಯಾವ್ದಾನ ಅನ್ರಿ ಅಂತ ಅರ್ಥ. ಆಪ್ಷನ್ ಅದು. ಈ ಆಲ್ಟರ್ನೇಟ್ ಯಾವ್ದಾನ ಕೊಡ್ತೀರಾ ಇದಕ್ಕೆ ಅಂತ ಕೇಳ್ತಾನೆ ನೋಡಿ ಡಾಕ್ಟ್ರು. ಸಬ್ಸ್ಟಿಟ್ಯೂಟ್ ಒಂದು ಸಿಗಲಿಲ್ಲ ಅಂದರೆ ಇದಕ್ಕೆ ಇನ್ನೊಂದು ಏನಾರ ಕೊಡ್ತೀರಾ? ಆಯ್ತು, ಇದು ತೊಗೊಳಪ್ಪ, ಸೇಮ್ ಅದೇ ಅವ್ರಿಗೆ ಇನ್ನೊಂದು ಕಂಪ್ನಿದು. ಅದೂ ಸಿಗಲಿಲ್ಲ, ಇನ್ನೊಂದು ತಗೋ. 4 ಹೆಸರು ಕೊಟ್ಟಿದ್ದಾರೆ ವಾದಿರಾಜರು. ನೀ ಯಾವ್ದಾನ ಅನ್ನಯ್ಯ, ಯಾವ್ದಾನ ಅನ್ನು. ಆನಂದ ತೀರ್ಥ ಅನ್ನು, ಪೂರ್ಣ ಪ್ರಜ್ಞಾ ಅನ್ನು, ಮಧ್ವ ಅನ್ನು, ಸರ್ವಜ್ಞಾಚಾರ್ಯ ಅನ್ನು. ನೋಡಿದೆಲ್ಲ ಹೋಗುತ್ತೆ ಅಂದರು. ನಾವು 4 ಅಂದೇ ತೆಪ್ಪು ಕೂತಿರೋರು. ದುಷ್ಕೃತಿ ನಿಷ್ಕ್ರಿಯಾರ್ಥಂ. ದುಷ್ಕೃತಿ, ಕೃತಿ ಅಂದರೆ ಕೆಲಸ ಸಂಸ್ಕೃತದಲ್ಲಿ, ದುಷ್ಕೃತಿ ಅಂದರೆ ಕೆಟ್ಟ ಕೆಲಸ, ಇನ್ನೊಬ್ಬರಿಗೆ ತೊಂದರೆ ಆಗುವಂಥ ಕೆಲಸ. ಅದರಲ್ಲೂ ಹರಿಭಕ್ತರಿಗೆ, ವಾಯುಭಕ್ತರಿಗೆ ತೊಂದರೆ ಆಗೋದಿದೆಯಲ್ಲ, ಈ ಕೆಲಸ ದುಷ್ಕೃತಿಯಲ್ಲಿ ತುಂಬ ದೊಡ್ಡದು. ಕೆಟ್ಟ ಕೆಲಸ ಮಾಡ್ತಾರೆ ಬೇಕಾದಷ್ಟು ಜನ. ಅದರಲ್ಲಿ ತುಂಬ ಉನ್ನತೋನ್ನತವಾದ ಕೆಟ್ಟ ಕೆಲಸ ಅಂದರೆ ಭಗವಂತನ, ವಾಯುದೇವರ ಭಕ್ತರಿಗೆ ತೊಂದರೆ ಕೊಡೋದಿದೆಯಲ್ಲ, ಇದು ಮಹಾ ದುಷ್ಕೃತಿ. ಇದಕ್ಕೆ ಫೇಮಸ್ಸು ಕಲಿ. ಕಲಿ ನೋಡ್ರಿ, ತುಂಬ ತೊಂದರೆ ಮಾಡೋದು. ಯಾರಿಗೆ ಅಂದರೆ ಹರಿವಾಯುಗಳ ಭಕ್ತರಿಗೆ ತೊಂದರೆ ಮಾಡೋದು. ಯಾಕೆಂದರೆ ಅವರಿಬ್ಬರನ್ನ ಕಂಡ್ರೆ ಆಗಲ್ಲ ಕಲಿಗೆ. ನೀವು ಕೆಟ್ಟ ಕೆಲಸ ಜಾಸ್ತಿ ಮಾಡ್ತಾ ಇರ್ರಿ, ಕಲಿ ಸಪೋರ್ಟ್ ಮಾಡ್ತಾ ಇರ್ತಾನೆ ನಿಮಗೆ. ಯಾಕೆಂದರೆ ಅವನು ಅಂಥವನೇ. ಅವನು ಏನು ಮೆರೆಸು ಬಿಡ್ತಾನೆ ನಿಮ್ಮನ್ನ ಮೇಲೆ. ಸ್ವಲ್ಪ ಏನಾದರೂ ಮಡಿ, ಆಚಾರ, ನೇಮ, ನಿಷ್ಠೆ, ದೇವ್ರ ಪೂಜೆ ಅನ್ರಿ, ಅದು ಎಲ್ಲೇ ಆವಿಷ್ಟನಾಗಿ ತೊಂದರೆ ಕೊಡ್ತಾನೋ. ಹೆಂಡತಿಯಿಂದ ಪ್ರಾರಂಭ ಮಾಡಿ, ನೀವೇನಾದರೂ ಅಂಗಾರ ಅಷ್ಟೇ ಹಚ್ಕೊಂಬಂದರೆ ನಿಮ್ಮ ಜೊತೆ ಬರೋದಿಲ್ಲ ನಾನು, ಇಲ್ಲಿಂದ ಶುರು.
ಶಿಖಾ ಬಿಟ್ರಂತೂ ಗೋವಿಂದ. ಪಾಠಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಲಗ್ನನೇ ಮಾಡ್ಕೊಂಬಲ್ಲ. ಮಾಡ್ಕೊಂಡಿರೋರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಇವತ್ತು. ಎಂಥ ಅವಸ್ಥೆಗೆ ಬಂದಿದೆ ಅಂತ ಹೇಳಿದ್ರೆ, ಆವಾಗ ಮಾಡ್ಕೊಂಬಿಟ್ರು. ಆಮೇಲೆ ಇವನು ಪಾಠ ಓದ್ತೀನಿ ಅಂತ ಗುರುಗಳ ಹತ್ರ ಹೊಟ್ಟೋದ, ಶಿಖಾ ಬಿಡೋಕ್ಕೆ ಶುರು ಮಾಡ್ದ, ಅಂಗಾರಾಗ್ಸ್ತೆ, ಯಾವ ಗಲಾಟೆ ಮಾಡಲು. ನೀವು ಮದುವೆ ಮಾಡ್ಕೊಂಬಾಗ ಹೇಳಿದ್ರ ಇದೆಲ್ಲ ಇರೋದಿಲ್ಲ ನಿಮ್ಮ ಜೊತೆ. ಎಲ್ಲಿಗೆ ಬಂತು ನೋಡ್ರಿ, ಬರ್ತಾ ಬರ್ತಾ ದುಷ್ಕೃತಿ ನಿಷ್ಕ್ರಿಯಾರ್ಥ. ಇದು ಸೇಡು. ನಿಷ್ಕೃತಿ ಅಂದ್ರೆ ಏನು ಗೊತ್ತಾ? ಸೇಡು ತೀರಿಸ್ಕೋಬೇಕು. ನಿಷ್ಕ್ರಿಯಾರ್ಥಂ. ಹಿಂಗೆ ಹೊಡೆದಿದ್ದಾರಲ್ಲ ನಮಗೆ ಇವರು, ಪ್ರತೀಕಾರ ಅಂತ ಅರ್ಥ ಸಂಸ್ಕೃತದಲ್ಲಿ ಸೇಡು ಅಂತ. ನಮ್ಮನ್ನು ಹೊಡೆದಾಕಿದ್ರೆ ನಾವು ನಿಮ್ಮನ್ನು ಹೊಡೆದಾಕ್ತೀವಿ. ಇದು ನಡೀತಾ ಇದೆಯಲ್ಲ ಇವತ್ತು, ನೋಡ್ತಾ ಇದ್ದೀವಲ್ವ. ನಮ್ಮ ಇಷ್ಟು ಜನನ ಹೊಡೆದ್ರೆ ನಾವು ಇಷ್ಟು ಜನನ ಹೊಡಿತೀವಿ. ಇವರು ಹಿಂಗೆಲ್ಲ ಮಾಡ್ತಾರೆ. ಸೇಡು ತೀರಿಸ್ಕೊಂಬೋ ಬುದ್ಧಿ ಯಾವಾಗ ಬಂತು ಇವರಿಗೆ? ವಿಚಾರ ಮಾಡದೇ ಇದ್ದಾಗಲೇ ಸೇಡು ತೀರಿಸ್ಕೊಂಬೋ ಬುದ್ಧಿ ಬರೋದು. ವಿಚಾರ ಮಾಡೋದು ಕಳ್ಕೋಬೋದು ಯಾವಾಗ? ಕ್ರೋಧೈಕ ವಶ್ಯ. ಅದೇ ಕಾರಣ ಅವ್ರು ಕೊಟ್ಟಿರೋದು. ನೋಡಿ, ನಮ್ಮ ಮನಸ್ಸು ಯಾವಾಗ ಕ್ರೋಧಕ್ಕೆ ವಶ ಆಗ್ಬಿಡುತ್ತೆ, ವಿಚಾರ ಮಾಡೋದು ಕಳ್ಕೊಂಡ್ಬಿಡ್ತೀವಿ ನಾವು. ಇದನ್ನೇ ಕೃಷ್ಣ ಹೇಳಿದ್ದು. ಸಮ್ಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ವಿಭ್ರಮಾತ್ ಬುದ್ಧಿನಾಶ. ಕೆಟ್ಟ ಕೆಲಸ ಮಾಡೋದ್ರಲ್ಲಿ ಬಂದ್ಬಿಡುತ್ತೆ. ವಿಚಾರ ಮಾಡೋದು ಯಾವಾಗ ನಾವು ಕಳ್ಕೊಂಡ್ಬಿಡ್ತೀವಿ, ಯಾವುದು ಹಿತ ಯಾವುದು ಅಹಿತ, ಯಾವುದು ವಿವೇಕ ಯಾವುದು ಅವಿವೇಕ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಕಳ್ಕೊಂಡ್ಬಿಡ್ತೀವಿ. ಕಡೆಗೆ ಮಾಡೇ ಬಿಡ್ತೀವಿ ಕೆಟ್ಟದ್ದನ್ನು. ಇವತ್ತೆಲ್ಲ ಇದೇ ನಡೀತಾ ಇರೋದು. ದುಷ್ಕೃತಿ ನಿಷ್ಕ್ರಿಯಾರ್ಥಂ. ನೋಡು, ಅದರಲ್ಲಿದ್ದವನು ಮಣಿಮಾನ್. ಇವನಿಗಿದ್ದ ಕ್ವಾಲಿಫಿಕೇಷನ್ನು ಇಷ್ಟೆಲ್ಲ ಹೇಳಿರೋದು. ಆ ಕ್ರೋಧವಶರು ಅನ್ನತಕ್ಕಂತಹ ಗುಂಪಿನಲ್ಲಿ ಅಧಿಪತಿ ಇವನು, ಲೀಡರ್. ಅವನದು ಇಷ್ಟು ಕ್ವಾಲಿಫಿಕೇಷನ್ನು. ಕ್ರುದ್ಧ ವಕ್ರಬುದ್ಧಿ, ಕ್ರುದ್ಧ ಕ್ರೋಧೈಕವಶ್ಯ, ದುಷ್ಕೃತಿ. ಇವನೇನು ಮಾಡ್ದ? ಇವನು ನಿಷ್ಕ್ರಿಯಾರ್ಥಂ. ಏನಾದರೂ ಮಾಡಿ ಭೀಮನ ಮೇಲೆ ಸೇಡು ತೀರಿಸ್ಕೋಬೇಕು ನಾವು. ಹಿಂಗೆ ಹೊಡೆದಿದ್ದಾನ, ನಮಗೆ ಮಾಡ್ಬೇಕು, ನಾವು ಮಾಡ್ತೀವಿ. ಏನು ಮಾಡ್ದ ಇವನು? ಭೂಚಕ್ರಂ ಏತ್ಯ. ಚಕ್ರ ಅಂದರೆ ಮಂಡಲ, ಭೂಮಂಡಲಕ್ಕೆ ಬಂದ, ತಿರ್ಗಾ ಬಂದ, ಇಲ್ಲಿ ಇನ್ನೊಂದು ಸಲ ಹುಟ್ಟದ. ಏತ್ಯ ಅಂದರೆ ಬಂದಿರೋದು ಅಂತ ಅರ್ಥ, ಸೇರಿ ಅಂತ ಅರ್ಥ. ಇವ ಏನು ಆಗ್ಬಿಟ್ಟ ಬಂದು? ಕ್ರಿಮಿರಿವ. ಆ ಹಿಂದೆ ಆ ವೇನನ ಶಿಷ್ಯ ಕ್ರಮು ಅನ್ನತಕ್ಕಂಥವನು ಏನು ಮಾಡಿದ್ದ? ಇವ್ರಿಗೆಲ್ಲ ತೊಂದರೆ ಕೊಡಬೇಕು. ಏನು ಮಾಡಿದ ಇವನು? ಅದೇ ಥರ. ಇವ ಅಂದರೆ ಅದರಂತೆ ಹೋಲಿಕೆ, ದೃಷ್ಟಾಂತ ಅದು. ಕ್ರಿಮಿರಿವ ಮಣಿಮಾನ್. ಏನು ಮಾಡ್ದ ಇವ? ಈ ದೈತ್ಯ ಅಂದರೆ ಕಷ್ಟಶಾಸ್ತ್ರಂ ಚಕ್ರೇ. ಒಂದು ಕಷ್ಟವಾಗಿರ್ತಕ್ಕಂತಹ, ಸಹಿಸಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಶಾಸ್ತ್ರ ಅಂತ ಹೇಳ್ಕೊಡ್ತಕ್ಕಂಥದ್ದನ್ನು ಒಂದು ನಿರ್ಮಾಣ ಮಾಡ್ದ ಇವ. ಹಿಂದೆಲ್ಲ ಇತ್ತದೇನು, ಏನು ಯಾವ ಮತವೂ ಏನು ಹೊಸದಾಗಿ ಬಂದದ್ದಲ್ಲ. ಸಮಯಾನಾಂ ಅನಾದಿತ, ಅನಾದಿ ಕಾಲದಿಂದ ಬಂದದ್ದೇ ಇದೆಲ್ಲ. ಎಲ್ಲ ತತ್ವವಾದ, ಮಾಯಾವಾದ, ಎಲ್ಲ ವಾದವು ಹಿಂದಿನಿಂದ ಇದ್ದದ್ದೇ. ಆವಾಗ ಬಂದು ಕೆಲವರು ಅದನ್ನು ಉಜ್ಜೀವನ ಮಾಡುತ್ತಾರೆ, ಅದನ್ನು ಪ್ರಬಲ ಮಾಡುತ್ತಾರೆ. ಆಚಾರ್ಯ ಹೇಳ್ತಾರೆ ಸಮಯಾನಾಂ ಅನಾದಿತ. ಕೃತಯುಗದಲ್ಲೇ ಇತ್ತು ಹಿರಣ್ಯಕಶಿಪು ಪ್ರಹ್ಲಾದರಾಜರು. ನಾನೇ ಜಗದೀಶ ಅಂದ ಹಿರಣ್ಯಕಶಿಪು, ನನ್ನಿಂದ ಭಿನ್ನ ಜಗದೀಶ ಅಂದ ಪ್ರಹ್ಲಾದ. ಒಂದು ಮಾಯಾವಾದ, ಒಂದು ತತ್ವವಾದ ಆ ಕಾಲಕ್ಕೆ ಇತ್ತು. ಆಚಾರ್ಯ ಹೇಳ್ತಾರೆ ಸಮಯಾನಾಂ ಅನಾದಿತ, ಅನಾದಿ ಕಾಲದಿಂದ ಇರುತ್ತೆ, ಅದು ನಾಶ ಆಗೋದೇ ಇಲ್ಲ. ಸ್ವಲ್ಪ ಅಪ್ಸು ಡೌನ್ಸು ಆಗ್ತಾ ಇರುತ್ತೆ, ಅದಕ್ಕೆ ಕೆಲವು ಜಾಸ್ತಿ ಬರುತ್ತೆ, ಸ್ವಲ್ಪ ಕೆಳಗೆ ಬರುತ್ತೆ, ಇಷ್ಟೇ ವ್ಯತ್ಯಾಸ. ಕಷ್ಟಶಾಸ್ತ್ರಂ ಚಕ್ರೇ, ಸಹಿಸಕ್ಕೆ ಆಗದೇ ಇರತಕ್ಕಂತಹ ಚಕ್ರ. ಚಕ್ರೆ ಅಂದರೆ ಮಾಡಿದ ಅಂತ ಅರ್ಥ. ಭೂಚಕ್ರಂ ಏತ್ಯಾ ಚಕ್ರೇ. ಹೆಂಗಿತ್ತಪ್ಪ ಇದು ಅಂದರೆ ಕ್ರಕಚಮಿವ ಸತಾಂ ಚೇತಸಃ. ಕ್ರಕಚ ಅಂದರೆ ಗರಗಸ. ಗರಗಸದಿಂದ ತಲೆ ಕತ್ತರಿಸ್ತಾ ಇರೋದನ್ನು ಸ್ವಲ್ಪ ಜ್ಞಾಪಿಸ್ಕೊಳ್ರಿ.
ಅಥವಾ ಚಿಂತನೆ ಮಾಡಿರಿ ಹೆಂಗಿರುತ್ತೆ ಅಂತ. ತಲೆ ಯಾರೂ ಕತ್ತರಿಸಿಲ್ಲ ಗರಗಸದಿಂದ, ಆದರೆ ದಿಮ್ಮಿ ಕತ್ತರಿಸೋದು ನೋಡಿದೀವೋ ಇಲ್ವೋ, ಮರದ ದಿಮ್ಮಿಗಳನ್ನು. ಆ ಮರದ ದಿಮ್ಮಿಯ ಸ್ಥಾನದಲ್ಲಿ ನಮ್ಮ ತಲೆ ಇದೆ ಅಂತ ಭಾವಿಸ್ಕೊಳ್ರಿ ಸಾಕು, ಗೊತ್ತಾಗತ್ತೆ ಆವಾಗ. ಅದೇನಾದರೂ ನಮ್ಮ ತಲೆಯನ್ನು ಹಂಗೆ ಹಂಗೆ ಅದರ ಮೇಲೆ ಓಡಾಡಿಸ್ತಾ ಇದ್ದರೆ ಕರಗಸ, ಇನ್ನೆಷ್ಟು ವೇದನೆ ಆಗತ್ತೆ. ಅಷ್ಟು ವೇದನೆ ಆಯ್ತಂತೆ ಸಜ್ಜನರಿಗೆ ಆ ಶಾಸ್ತ್ರದಿಂದ. ಚೇತಸ ಅಂದರೆ ಮನಸ್ಸು, ಸತಾಂ ಚೇತಸ. ಸಜ್ಜನರ ಮನಸ್ಸಿಗೆ ಎಷ್ಟು ನೋವಾಯಿತು ಅವನು ಮಾಡಿದ ಕೆಲಸದಿಂದ ಅಂತ ಹೇಳಿದ್ರೆ, ಕ್ರಕಚಮಿವ, ಆ ಮೃದುವಾದ ಮನಸ್ಸನ್ನು ಗರಗಸದಿಂದ ನೀವೇನಾದರೂ ತಲೆಯನ್ನು ಗರಗಸದಿಂದ ಕೊರೆದರೆ, ಕತ್ತರಿಸಿದರೆ ಇನ್ನೆಷ್ಟು ದುಃಖ ಆಗತ್ತೋ ಅದಕ್ಕೆ 100 ಪಟ್ಟು ದುಃಖ ಮನಸ್ಸಿಗೆ ಗರಗಸ ಇದ್ದಂಗೆ ಅವನು ಮಾಡಿರೋ ಶಾಸ್ತ್ರ. ಯಾವುದದು? ಚಕ್ರಪಾಣೇ ಗುಣಗಣ ವಿರಹ. ವಿರಹಂ, ಚಕ್ರಪಾಣಿ ಇದಾನಲ್ಲ, ಅಲ್ಲಿ ಎಷ್ಟು ಚಕ್ರ ಹಾಕಿದ್ದಾರೆ ನೋಡ್ರಿ ಅವರು. ಚಕ್ರೇ ಭೂಚಕ್ರಮೇತ್ಯ ಚಕ್ರಪಾಣಿ ಅಂತಾರ, ಇದೇ ಕವಿಕುಲ ತಿಲಕರು. ಚಕ್ರೇ ಭೂಚಕ್ರಮೇತ್ಯ ಕ್ರಕಚಮಿವ ಸತಾಂ ಚೇತಸ ಕಷ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇ ಗುಣಗಣ ವಿರಹಂ. ಒಬ್ಬ ಒಳ್ಳೆ ವ್ಯಕ್ತಿಯನ್ನು ಲೋಕದಲ್ಲಿ ಕೆಟ್ಟೋನು ಅಂತ ಅಂದುಬಿಡ್ರಿ, ತುಂಬ ಸೂಕ್ಷ್ಮವಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ತಡ್ಕೊಮಕ್ಕಾಗೋದಿಲ್ಲ. ಒಂದು, ಕಣ್ಣಲ್ಲಿ ನೀರು ಸುರಿಸಿ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಅಲ್ಲಿಂದ ಎದ್ದು ಹೋಗ್ತಾರೆ. ಇನ್ನು ಕೆಲವರು ಶಕ್ತಿ ಇದ್ದವರು ಎತ್ತು ಕಪಾಳ ಕೊಡಿತಾರೆ, ಅಥವಾ ಮಾತಿನಲ್ಲಾದರೂ ಪ್ರೊಟೆಸ್ಟ್ ಮಾಡುತ್ತಾರೆ. ಇದನ್ನೇ ಸತೀದೇವಿ ಮಾಡಿದ್ದು ಭಾಗವತ ಚತುರ್ಥ ಸ್ಕಂದದಲ್ಲಿ. ನನ್ನ ಗಂಡನ್ನ ಬೈತಾ ಇದೆಯಾ ಅಂತಲ್ಲ, ರುದ್ರದೇವರು ನನ್ನ ಪತಿಗೆ ನೀನು ಬೈತಾ ಇದೆಯಾ, ಬೈದಿದ್ದಿ ಈಗ ನೀನು ಆಹುತಿ ಕೊಳ್ಳಿಲ್ಲ ಅಂತಲ್ಲ. ಎಂಥ ವ್ಯಕ್ತಿ ಅವರು, ಸ್ವಲ್ಪ ಆಲೋಚನೆ ಮಾಡು. ಇನ್ನೇನು, ಇನ್ನು ಸೋಮವಾರ ನಾವು ಶಿವರಾತ್ರಿ ಆಚರಣೆ ಮಾಡ್ತಾ ಇದ್ದೀವಿ. ತತ್ಪೂರ್ವಭಾವಿಯಾಗಿ ಅವಳು ಹೇಳುತ್ತಾಳೆ, ಇಡೀ ಸಜ್ಜನ ಜಗತ್ತಿಗೆ ಮಹಾ ಕರುಣಾಶಾಲಿಯಾದ ಗುರುಗಳು ಅಂದರೆ ರುದ್ರದೇವರು. ಅಷ್ಟು ಕಾರುಣ್ಯರಿ ಅವರಿಗೆ, ಮಹಾಕರುಣಾಶಾಲಿಗಳಂತೆ ರುದ್ರದೇವರು. ಹರಿಭಕ್ತರು ಅಂದರೆ ಮಹಾಕರುಣೆ ರುದ್ರದೇವರಿಗೆ. ಅವರೇ ಹೇಳುತ್ತಾರೆ ಚತುರ್ಥ ಸ್ಕಂದದಲ್ಲಿ, ನಾವು ಹೇಳೋದಲ್ಲ. ವಿನಾಕಾರಣ ಒಬ್ಬರನ್ನು ನೋಯಿಸೋದಿಲ್ವಂತೆ ಮಹಾರುದ್ರದೇವರು. ಅಷ್ಟು ಶಾಂತ ಪ್ರಿಯರವರು. ಇಷ್ಟಾಗಿ ಅವರೇನು ಜಾಸ್ತಿ ನಮ್ಮಿಂದ ಎಕ್ಸ್ಪೆಕ್ಟು ಮಾಡೋದಿಲ್ಲ. 2 ಅಕ್ಷರ, ತದ್ವ್ಯಕ್ಷರಂ ಶಿವ. ಏನದು, ಒತ್ತಕ್ಷರ ಇಲ್ಲ, ಕಷ್ಟ ಇಲ್ಲ, ಏನಿಲ್ಲ, ಶಿವ. ಅದನ್ನೂ ನೀವು ಶಿವ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಹೇಳ್ತಾಳೆ ಅವಳು, 2 ಅಕ್ಷರ, ಭಕ್ತಿಯಿಂದ ಉಚ್ಚಾರಣೆ ಮಾಡಿರಿ. ನಮಃ ಶಿವ 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 ಶಿವಾಂತ ಕೃಂತ ಶಿವಂ ನಮೋ ಹರ 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 ಅಂತ ನಿಮ್ಮೇ ದೃಶಂ. ಇವರೇ ಬರೆದಿಯಾರು, ಇವ್ರ ಮಕ್ಕಳು. ಶಿವಸ್ತುತಿ. ಪರಮಾತ್ಮನ ಕಡೆ ನಾವೆಲ್ಲ ಇವತ್ತು ಹೋಗಬೇಕು ಅಂತ ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಲ್ಲ, ಇಷ್ಟೊಂದು ಪ್ರಯತ್ನ ಪಡ್ತಾ ಇದ್ದೀವಲ್ಲ. ಬ್ರಹ್ಮ ನಿಷೇವಣಾರ್ಥಂ, ಬ್ರಹ್ಮ ರಸ ನಿಷೇವಣಾರ್ಥಂ. ಇವರ ಅನುಗ್ರಹ ಇಲ್ಲದೆ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಆಸೆ ಬೇಕಾದಷ್ಟಿರ್ಬೋದು ನಮಗೆ, ಪರಮಾತ್ಮನ ಹತ್ರ ಹೋಗಬೇಕು, ಮೋಕ್ಷಕ್ಕೆ ಹೋಗಬೇಕು ಅಂತ. ಅದಕ್ಕೆ ಬೇಕಾಗಿರೋ ಪ್ರೀ ರಿಕ್ವಿಸಿಟ್ ಏನು, ಇವ್ರು ಕೊಡಬೇಕು. ಇದನ್ನೇ ವಾದರಾಜರು ಹೇಳಿದ್ದು, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸ ವಾಸ ಗೌರೀಶ ಈಶ. ಮನಸ್ಸು ಭಗವಂತನ ಕಡೆ ಹೋಗಬೇಕು ಅಂತಲೇ ನಾವು ಇಷ್ಟೆಲ್ಲ ಒದ್ದಾಡ್ತಾ ಇರೋದು. ಏತತ್ಕಾಲ ಪರ್ಯಂತ ಹೇಳಿದ್ದು ಅದೇ ತಾನೇ. ಕಾಮಕ್ರೋಧಾದಿಗಳಿಗೆ ವಶವಾಗಿರುವ ಮನಸ್ಸನ್ನು ಭಗವಂತನ ಕಡೆ ಹೋಗೋದು ಹೆಂಗೆ? ಕಪಿಲರೂಪಿ ಪರಮಾತ್ಮ ಹೇಳ್ತಾನೆ, ಅಮ್ಮ ಸಜ್ಜನರ ಸಹವಾಸ ಮಾಡು ಹೇಳ್ಕೊಡ್ತಾರೆ ಅವರು.
ಅಂತಹ ಸಜ್ಜನರಲ್ಲಿ ಉತ್ತಮೋತ್ತಮರು ವಾಯುದೇವರ ನಂತರದಲ್ಲಿ ಅಂದರೆ ಇವರೇ. ಅಂತಹ ರುದ್ರದೇವರನ್ನು ನೀನು ನಮಸ್ಕಾರ ಮಾಡಲಿಲ್ಲ ಅನ್ನೋ ಏಕೈಕ ಕಾರಣಕ್ಕೆ ನಿಂದನೆ ಮಾಡ್ತಾ ಇದೆಯಾ, ಆಹುತಿ ಕೊಡ್ತಾ ಇಲ್ಲ ಅಲ್ವಾ? ಅರುದ್ರಭಾಗಂ ವೀಕ್ಷ, ತುಂಬಿದ ಸಭೆಯಲ್ಲಿ ಎಲ್ಲರಿಗೂ ಆಹುತಿ ಕೊಟ್ಟು ರುದ್ರದೇವರಿಗೆ ಬಂದಾಗ ಬೇಡ ಅಂದ್ಬಿಟ್ಟಾವ, ಕೋಪ ಬಂದ್ಬಿಡ್ತೀವಿ ಅವಳಿಗೆ. ನೋಡ್ರಿ, ದೊಡ್ಡ ದೇವತೆಯನ್ನು ನಾವು ಎದುರು ಹಾಕ್ಕೊಂಬಿಟ್ರೆ ಕೆಳಗಡೆ ದೇವತೆಗಳೆಲ್ಲ ನಮ್ಮ ಕೈ ಬಿಟ್ಟು ಬಿಡ್ತಾರೆ. ಇದು ಪ್ರಾಬ್ಲಮ್ ಆಗೋದು. ನಾವು ಇವತ್ತೇನೋ ಅಂದ್ಕೊಂಡಿದ್ದೀವಿ, ಅವರಿಗೆಲ್ಲ ಲಿಂಕ್ ಇರುತ್ತೆ. ನಮಗೆ ಹೆಂಗೆ ಬೇಕೋ ಹಾಗೆ ಸೆಲೆಕ್ಟ್ ಮಾಡ್ಕೊಂಬೋ ಹಂಗಿಲ್ಲ. ಚೈನ್ ಅದು. ಯಾವುದೋ ಒಬ್ಬ ಯತಿಗಳು ನಮಗಾಗಲಿಲ್ಲ ಅಂತ ಅವರನ್ನು ಬೈದು ಬಿಟ್ಟರೆ ಬೇರೆಯವರೆಲ್ಲ ನಮ್ಮ ಕೈ ಬಿಟ್ಬಿಟ್ರೆ ನೀವೇನು ಮಾಡ್ತೀರಾ? ಅವಾಗ ಯಾರು ನಾವು ನಿಮ್ಮ ಕೈ ಹಿಡಿಯೋದಿಲ್ಲ ಅಂದ್ಬಿಟ್ರೆ ಏನು ಮಾಡ್ತೀರಿ? ದೂರ್ವಾಸರಿಗೆ ಅವಮಾನ ಮಾಡಿದ, ಅಂಬರೀಷನಿಗೆ ಅವಮಾನ ಮಾಡಿದಾಗ ಇದೇ ರುದ್ರದೇವರ ಗತಿ ಏನಾಯಿತು? ನನ್ನ ಹತ್ರ ಬರಬೇಡ ಅಂದ್ಬಿಟ್ಟ ಭಗವಂತ. ಎಷ್ಟು ನೋಡ್ತೀವಿ ಭಾಗವತದಲ್ಲಿ ನಾವು ಇದೇ ರುದ್ರದೇವರ ಕಥೆ. ನಾವೇನು ಹೇಳ್ತಾ ಇದ್ದೀವಿ? ಇವರು ದೈತ್ಯರ ಆವೇಶಕ್ಕೆ ಒಳಗಾದಾಗ ಅಂಬರೀಷನಿಗೆ ಏಕಾದಶಿ ವ್ರತ ನಿರತನಾಗಿದ್ದ ಅಂಬರೀಷನಿಗೆ ತೊಂದರೆ ಮಾಡಿದಾಗ ವೈಕುಂಠಕ್ಕೆ ಹೋದಾಗ ಭಗವಂತ ಹೇಳ್ದ, ಅಹಂ ಭಕ್ತಪರಾಧೀನ ಸ್ವತಂತ್ರ ಇವ ಧ್ವಜ ನಾಭಾಗತನಯಂ ಯಾಹಿ. ಅಲ್ಲೇ ಹೋಗು ಅಂದ ಭಗವಂತ. ಅಲ್ಲೇ ಬರಬೇಕು ಮತ್ತೆ ವಾಪಸ್ಸು. ನಾವು ತಿಳ್ಕೊಂಡಿರೋಷ್ಟು ಸುಲಭ ಅಲ್ಲ, ಬಹಳ ಹೆಂಗೆ ಬೇಕೋ ಹಂಗಿರೋಕ್ಕಾಗಲ್ಲ. ಸಾಧನೆಯ ಮಾರ್ಗ ತುಂಬ ಕಷ್ಟ. ಅದನ್ನೆಲ್ಲ ಕ್ರಕಚಮಿವ ಸತಾಂ ಅಂತ ಬರೀತಾರೆ ನೋಡ್ರಿ ಅವರು. ಅದಕ್ಕೆ ಅದನ್ನು ಗರಗಸ ಅಂತ ಕರೆದಿರೋದು ಅವರು. ನಾವೇನೋ ರಿಪೀಸ್ ಪಟ್ಟಿನ ಕಟ್ ಮಾಡಿಕೊಟ್ಬಿಡು ಅಂತ ತೊಗೊಂಡೋಗ್ಬೋದು ಬೇಕಾದ್ರೆ ಸಾಮಿಲ್ಗೆ. ನಿನ್ನ ತಲೆನೇ ಕತ್ತರಿಸ್ತೀನಿ ಗರಗಸದಿಂದ ಅಂದರೆ ಅಂಥದ್ದೊಂದು ನರಕ ಬೇರೆ ಇದೆ, ತಲೆ ಕತ್ತರಿಸೋ ನರಕ ಗರಗಸದಿಂದ. ಅಲ್ಲಿ ಗೊತ್ತಾಗತ್ತೆ ನಮಗೆ. ಹಾಗೆ ಆ ಯಮದೂತರು ತಲೆ ಗರಗಸದಿಂದ ಕೊರಿತಾರಂತೆ ನಮ್ಮನ್ನು. ಅಷ್ಟು ನೋವಾಯ್ತಂತೆ ಭಗವಂತನ ನಿರ್ಗುಣತ್ವವನ್ನು ಹೇಳಿದಾಗ. ಚಕ್ರಪಾಣೇ ಗುಣಗಣ ವಿರಹಂ. ವಿರಹ ಅಂದರೆ ರಹಿತ. ಇವರು ಇಷ್ಟೇ ಮಾಡಿದ್ದು. ವಿಭು ಅಗುಣವಾನ್, ಬ್ರಹ್ಮ ನಿರ್ಗುಣ. ಕಷ್ಟಶಾಸ್ತ್ರಂ, ಬ್ರಹ್ಮ ಶಬ್ದಕ್ಕೇನೆ ಗುಣಪೂರ್ಣ ಅಂತ ಅರ್ಥ. ಬ್ರಹ್ಮ ಅಂತ ಹೇಳ್ತಾ ಇದ್ದೀರಾ, ನಿರ್ಗುಣ ಅಂತ ಹೇಳ್ತಾ ಇದ್ದೀರಾ. ವ್ಯಾಹತ ಆಚಾರ್ಯ ಹೇಳ್ತಾರೆ, ಬ್ರಹ್ಮ ಶಬ್ದಕ್ಕೆ ನಿರ್ಗುಣ ಅಂತ ಹೇಳಿದಾಗ ನಾನು ವಂದ್ಯಾಸುತ ಅಂತ ಹೇಳದಂಗೆ. ಬ್ರಹ್ಮ ಅಂದ್ರೇ ಗುಣಪೂರ್ಣ ಅಂತ ಅರ್ಥ. ಗುಣಪೂರ್ಣ ಅಂತ ಹೇಳಿಬಿಟ್ಟು ನಿರ್ಗುಣ ಅಂತ ಹೇಳಿದರೆ ಎಷ್ಟು ವ್ಯಾಹತನೋ. ಒಬ್ಬ ವ್ಯಕ್ತಿಯನ್ನು ಬೈದು ಬಿಟ್ಟಾಗ ಹೆಂಗೆ ಸಜ್ಜನರಿಗೆ ತೊಂದರೆ ಆಗುತ್ತೋ ಅವರ ಮಾನಸಿಕ ವೇದನೆ. ಭೀಮಸೇನ ದೇವರ ಮನಸ್ಸಿಗೆ ತೊಂದರೆ ಆಗಬೇಕು, ಇವರಿಷ್ಟೇ ಉದ್ದೇಶ. ಭೀಮಸೇನ ದೇವರ ಮನಸ್ಸಿಗೆ ತೊಂದರೆ ಯಾವಾಗ ಆಗತ್ತೆ? ಭಗವಂತ ನಿರ್ಗುಣ ಅಂದಾಗ ನೋಡಿ ಇಷ್ಟು ಇವರು ಅನುಭವಿಸ್ಬಿಡ್ತಾರೆ. ಕ್ರಕಚ ಇದ್ದಂಗೆ ಅಂತ ತಿಳ್ಕೊಂಬಿಟ್ರು ಅವರು. ಭೀಮಸೇನ ದೇವರ ಮನಸ್ಸಿಗೆ ಇದು ಗರಗಸ ಹಾಕದಂಗೆ ಒದ್ದಾಡಲಿ ಇವರು. ಆ ದ್ರೌಪದಿ ಆ ಭೀಮ ಇಬ್ಬರು ಒದ್ದಾಡಬೇಕು. ಯಾಕೆ? ಅವಳು ಸರ್ವವಿದ್ಯಾ ದ್ರೌಪದಿ, ಅವಳು ಎಲ್ಲ ವಿದ್ಯೆಗಳ ರೆಪ್ರೆಸೆಂಟೇಟಿವ್. ಇವ್ರಿಗೆ ಮಹಾಭಕ್ತಿ ಭಗವಂತನಲ್ಲಿ. ಭಗವಂತನನ್ನು ನಾವು ನಿರ್ಗುಣ ಅಂದುಬಿಟ್ರೆ ಒಳಗಡೆನೇ ತುಂಬ ದುಃಖ ಪಡ್ತಾರೆ. ಹಂಗೆ ದುಃಖ ಪಡಲಿ ಇವರು. ಅದಕ್ಕೆ ಇವರೇನು ಮಾಡಿಬಿಟ್ರು? ಕಷ್ಟಶಾಸ್ತ್ರಂ, ಸಹಿಸಕ್ಕೆ ಕಷ್ಟ ಆಗಿರ್ತಕ್ಕಂತಹ ಈ ಶಾಸ್ತ್ರವನ್ನು ಚಕ್ರೆ ಮಾಡಿದ್ರು ಅವರು. ಹೆಂಗೆ ಮಾಡಿದ್ರು ಅವರು? ಅಲ್ಲರಿ ಶಾಸ್ತ್ರಗಳೆಲ್ಲ ಭಗವಂತನನ್ನು ಹೇಳುತ್ತಾ ಇದೆ. ಈಗಾಗಲೇ ಭಗವಂತ ಗುಣಪರಿಪೂರ್ಣ ಅಂತ ಹೇಳುತ್ತಾ ಇದೆ. ಆಚಾರ್ಯರು ಬೇಕಾದಷ್ಟು ಪ್ರಮಾಣ ತೋರಿಸ್ತಾರೆ. ಈಶ್ವರ ಅಂದರೆ ಅದಕ್ಕೆ ವ್ಯಕ್ತಿಗೆ ಕರೆಯೋದು. ಯಾರು ಸರ್ವಗುಣಗಳಿಂದ ಕೂಡಿರ್ತಾರೋ, ಯಾರು ದೋಷ ದೂರರಾಗಿರ್ತಾರೋ, ಸಯೇವ ಈಶ್ವರೋ ನಾಮ ತತ್ರ ಭೇದೋಸ್ತಿ ನ ಕ್ವಚಿತ್.
ಆಚಾರ್ಯರು ಉಪಾಧಿ ಖಂಡನದಲ್ಲಿ ತೋರಿಸ್ತಾರೆ. ಇವತ್ತು ನೀವು ಬ್ರಹ್ಮ ಅಂದರೆ, ಈಶ್ವರ ಅಂದರೆ, ಭಗವಾನ್ ಅಂದರೆ, ಪರಮಾತ್ಮ ಅಂದರೆ ಆ ಕರೆಸಿಕೊಳ್ಳುವ ವ್ಯಕ್ತಿ ಗುಣಪೂರ್ಣನಾಗಿರಬೇಕು, ದೋಷ ದೂರನಾಗಿರಬೇಕು, ಅವನಿಗೇ ಆ ಹೆಸರು ಹೋಗೋದು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರಿಯತೆ ವಾಲಂ ತಸ್ಮೈ ಸುಹೃತ್ ಪರಮಸ್ಸುಹೃತ್. ಅವನಿಗೆ ಅಲ್ವಾ ಹೇಳ್ತಾ ಇರೋದು. ಅಂತಹ ಈಶ್ವರನಿಗೆ ವೇದಗಳು ಹೇಳುತ್ತಾ ಇದೆ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ವಿಜ್ಞಾನಮಾನಂದಂ ಬ್ರಹ್ಮ. ಇದೆಲ್ಲ ವೇದಗಳು ಭಗವಂತನ ಗುಣ ಹೇಳುತ್ತಲ್ಲೇನು. ಇಂತಹ ಗುಣಪೂರ್ಣನಾಗಿರ್ತಕ್ಕಂತಹ ಭಗವಂತನನ್ನು ನೀವು ನಿರ್ಗುಣ ಅಂದುಬಿಟ್ರೆ ಸಜ್ಜನರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ಒಟ್ಟಿನಲ್ಲಿ ಆ ತಾತ್ಕಾಲಿಕವಾಗಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ತೊಂದರೆ ಕೊಟ್ಟವೋ ಇಲ್ವೋ, ಏನೋ ಒಂದು ಸೇಡು. ಕೆಲವರು ಧೈರ್ಯವಾಗಿ ಎದುರಿಸೋಕ್ಕಾಗದೇ ಇರೋರು ಏನೋ ತೊಂದರೆ ಮಾಡಿಬಿಡ್ತಾರೆ. ಮಾಡ್ತೀನಿ ತಾಳು, ನಿಮ್ಮ ಕಾರ್ಗೆ ಬ್ಲೋ ಬಿಟ್ಬಿಡೋದು, ಪಂಚರ್ ಮಾಡಿಬಿಡೋದು, ಹೊರಗಡೆ ಗಾಡಿ ನಿಲ್ಲಿಸಿರ್ತೀರ, ಮಳೆ ಗಿಳೆ ತೊಗೊಂಡು ಚುಚ್ಚಿಬಿಡೋದು. ಪುರಾಣ ಕೇಳ್ತಾ ಇದ್ದಾಗ ಅವನ ಮನೆ ದೂರ ಬೇರೆ, ಇವನು ಆಮೇಲೆ ಸ್ಟಾರ್ಟ್ ಮಾಡ್ತಾನೆ, ಪುಸ್ ಅಂತ ಅದು ಹೋಗ್ಬಿಟ್ಟಿರುತ್ತೆ. ನಾವು ಹೋಗೋದೇ ಕಷ್ಟ, ಅದನ್ನು ಬೇರೆ ತಳ್ಕೊಂಡು ಹೋಗ್ಬೇಕು. ಇಂಥದ್ದು ಏನೋ ಒಂದು ಕೆಲಸ ಮಾಡಿ ನಿಮ್ಮ ಮನಸ್ಸಿಗೆ ತೊಂದರೆ ಮಾಡೋದು ಕ್ರೋಧೈಕವಶ್ಯ ದುಷ್ಕೃತಿ. ಅದಕ್ಕೆ ಅವರು ಹೇಳಿರೋದು. ಅದರಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಚಕ್ರಪಾಣೇ ಗುಣಗಣ ವಿರಹಂಚ ಜೀವತಾಂಚ ಅಧಿಕೃತ್ಯ. ಅವರಿಗೆ ಜೀವತ್ವವನ್ನು ಹೇಳೋದು ಇನ್ನೊಂದು. ಜೀವ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ನೀವು ಬ್ರಹ್ಮ ಬೇರೆ ಜೀವ ಬೇರೆ ಅಂತಕ್ಕಂಥ ಎರಡು ಗುಂಪು ಮಾಡಿಕೊಂಡಿದ್ದೀರ. ಅವನೇ ಜೀವ, ಜೀವನೇ ಬ್ರಹ್ಮ, ಬ್ರಹ್ಮನೇ ಜೀವ. ಜೀವನನ್ನು ಇಟ್ಟುಕೊಂಡು ಅವನಿಗೆ ಬ್ರಹ್ಮತ್ವವನ್ನು ಹೇಳೋದು, ಅಥವಾ ಬ್ರಹ್ಮನನ್ನು ಇಟ್ಟುಕೊಂಡು ಅವನಿಗೆ ಜೀವತ್ವವನ್ನು ಆಪಾದನೆ ಮಾಡೋದು, ಎರಡೂ ಉಂಟು. ಆಚಾರ್ಯರು ಇದನ್ನೆಲ್ಲ ತತ್ವೋದ್ಯೋತದಲ್ಲಿ ತೋರಿಸ್ತಾರೆ. ಜೀವ ಪ್ರತಿಯೋಗಿಕ, ಜೀವ ಅನುಯೋಗಿಕ, ಈಶ ಪ್ರತಿಯೋಗಿಕ ಐಕ್ಯ, ಅಥವಾ ಜೀವ ಅನುಯೋಗಿಕ ಈಶ ಪ್ರತಿಯೋಗಿಕ ಐಕ್ಯ. ಜೀವನನ್ನು ಇಟ್ಕೊಂಡು ಅವನನ್ನು ಬ್ರಹ್ಮ ಅಂತನಾದರೂ ಹೇಳ್ರಿ, ಬ್ರಹ್ಮನನ್ನು ಇಟ್ಕೊಂಡು ಅವನನ್ನು ಜೀವ ಅಂತನಾದರೂ ಹೇಳ್ರಿ. ಎರಡು ರೀತಿಯಲ್ಲಿ ಹೇಳೋದು ತಪ್ಪು, ಎರಡೂ ಹೇಳೋಕ್ಕಾಗಲ್ಲ ಅಂತಾರೆ ಆಚಾರ್ಯರು. ಜೀವ ಎಂಥವನು ಅಂತ ವೇದನೆ ಹೇಳಿದೆ, ಬ್ರಹ್ಮ ಎಂಥವನು ಅಂತಲೂ ವೇದನೆ ಹೇಳಿದೆ. ಎರಡು ಕ್ವೈಟ್ ಆಪೋಸಿಟ್ಟಾಗಿ ಹೇಳ್ತಾ ಇದೆ ಅದು. ಓಂ ಪೃಥಗುಪದೇಶಾತ್ ಓಂ ಅಂತ ಒಂದು ಸೂತ್ರ ರೀ. ಪೃಥಗಧಿಕರಣ ಅಂತಲೇ ಒಂದು ಅಧಿಕರಣ, ಅದರಲ್ಲಿದೆ ಬ್ರಹ್ಮ ಅಂತ ಯಾರನ್ನು ಕರಿಬೇಕು, ಜೀವ ಅಂತ ಯಾರನ್ನು ಕರಿಬೇಕು, ಯಾವ ಕ್ವಾಲಿಫಿಕೇಷನ್ ಇರ್ತಕ್ಕಂಥವನು ಜೀವ ಆಗ್ತಾನೆ, ಯಾವ ಕ್ವಾಲಿಫಿಕೇಷನ್ ಇರ್ತಕ್ಕಂಥವನು ಬ್ರಹ್ಮ ಆಗ್ತಾನೆ. ಅದೆರಡನ್ನೂ ಚಾರ್ಟು ನೋಡಿದಾಗ ಎರಡು ತುಂಬ ಡಿಫರೆನ್ಸ್. ಅದು ಸ್ವತಂತ್ರ ಅಸ್ವತಂತ್ರ, ಸರ್ವಜ್ಞ ಅಸರ್ವಜ್ಞ, ಪೂರ್ಣಶಕ್ತಿ ಅಲ್ಪಶಕ್ತಿ, ಪೂರ್ಣಾನಂದ ಅಲ್ಪಾನಂದ, ದೋಷ ದೂರ ದೋಷ ಪೂರ, ದುಃಖರಹಿತ ದುಃಖ ಸಹಿತ. ಇದೆರಡು ಒಂದೇ ಹೆಂಗಾಗತ್ರಿ? ಆಚಾರ್ಯರತ್ತು ಹೇಳಿದ್ದಲ್ಲ, ವೇದ ಹೇಳಿದ್ದು. ಭಿನ್ನ ಅಚಿಂತ್ಯ ಪರಮಃ ಜೀವಸಂಗಾತ್. ವೇದ ಕೊಡ್ತಾರೆ ಶ್ರೀಮದಾಚಾರ್ಯರು. ಭಿನ್ನ ಜೀವ ಭಿನ್ನ ಪರಮಃ ಜೀವಸಂಗಾತ್ ಭಿನ್ನ ಅಚಿಂತ್ಯ ಪೃಥಕ್ ಪೃಥಗುಪದೇಶಾತ್ ಓಂ ಸೂತ್ರ. ಇಷ್ಟು ವೇದಗಳು, ಸೂತ್ರಗಳು, ಶಾಸ್ತ್ರಗಳು, ಪುರಾಣಗಳು ಹೇಳ್ತಾ ಇರ್ತಕ್ಕಂಥ ಕಾಲದಲ್ಲಿ
ಇದಕ್ಕೆ ವಿರುದ್ಧವಾಗಿ ಅದಕ್ಕೆ ಕಷ್ಟಶಾಸ್ತ್ರ ಅಂದಿದ್ದು. ಇದನ್ನು ಅರಗಿಸ್ಕೊಳ್ಳೋದು ಬಹಳ ಕಷ್ಟ, ಸಜ್ಜನರಿಗೆ ತುಂಬ ಕಷ್ಟ. ಸತಾಂ ಕ್ರಕಚಮಿವ, ಕೊರೆಯುತ್ತೆ ಅದು, ತಲೆ ಗರಗಸದಿಂದ ಕೊರೆದು ಬಿಟ್ಟಂಗೆ ಅದು. ಇಂತಹ ಕಷ್ಟಕರವಾಗಿರ್ತಕ್ಕಂತಹ ಜೀವತ್ವವನ್ನು ಹೇಳತಕ್ಕಂಥ, ಪರಮಾತ್ಮನಿಗೆ ಜೀವತ್ವವನ್ನು ಹೇಳತಕ್ಕಂತಹ, ಅಲ್ಲ ಇಲ್ವಾ ನಿರ್ಗುಣ ಅಂತ ಇದೆಯಲ್ಲ ವೇದದಲ್ಲಿ, ಇದು ಸಪೋರ್ಟ್ ಬೇರೆ, ಡಾಕ್ಯುಮೆಂಟ್. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಒಂದು ವೇದ ಇದೆ, ಅದು ತೋರಿಸ್ಬಿಟ್ಟು. ಏಕೋ ದೇವೋ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಜೀವಾಂತರಾತ್ಮ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ನಿರ್ಗುಣ ಅಂತಿದೆಯಲ್ಲ, ಆಚಾರ್ಯರು ಹೇಳುತ್ತಾರೆ ನಿರ್ಗುಣ ಅಂತಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಯಾವ ಗುಣ ಇಲ್ಲ ಅದು ಹೇಳು ಫಸ್ಟು. ಭಗವಂತನಲ್ಲಿ ಗುಣ ಇದೆ ಅಂತನೂ ವೇದ ಹೇಳುತ್ತಾ ಇದೆ, ಗುಣ ಇಲ್ಲ ಅಂತನೂ ವೇದ ಹೇಳುತ್ತಾ ಇದೆ. ಹೆಂಗೆ ಅರ್ಥ ಮಾಡಬೇಕು ಅದಕ್ಕೆ? ಆವಾಗ ಗುಣಗಳನ್ನು ವಿಭಾಗ ಮಾಡಿ ಪ್ರಾಕೃತ ಗುಣ ಅಂತ ಮಾಡಿ, ಅಪ್ರಾಕೃತ ಗುಣ ಅಂತ ಮಾಡಿ, ಅಪ್ರಾಕೃತ ಗುಣ ಇದೆ, ಪ್ರಾಕೃತ ಗುಣ ಇಲ್ಲ. ಅಕ್ಕಿ ಅಂಗಡಿಗೆ ಹೋಗ್ತೀರಾ, ಅಕ್ಕಿ ಇದೆಯಾ? ಇದೆ ಅಂತಾನೆ. ಇಲ್ವಾ? ಇಲ್ಲ ಅಂತಾನೆ. ಎರಡೂ ಹೇಳ್ತಾನೆ ಅವನು. ಅಕ್ಕಿ ಇದೆಯಾ? ಇದೆ ಅಂದ. ಅಕ್ಕಿ ಇಲ್ವಾ? ಇಲ್ಲ ಅಂದ. ಯಾವುದನ್ನ ಒಂದು ಹೇಳ್ಬೇಕಲ್ವೇನ್ರಿ? ಅಕ್ಕಿ ಇದೆ ಅಂತ ಹೇಳಬೇಕು, ಇಲ್ಲ ಅಂತ ಹೇಳಬೇಕು. ಏನು ಇದೆ ಅಂತಲೂ ಹೇಳ್ತೀಯಾ, ಇಲ್ಲ ಅಂತಲೂ ಹೇಳ್ತೀಯಾ? 100 ರೂಪಾಯಿ ಅಕ್ಕಿ ಇದೆ, 50 ರೂಪಾಯಿ ಅಕ್ಕಿ ಇಲ್ಲ ಅಂತಾನು ಅವನು. ಯಾಕೆ ಹೇಳಬಾರ್ದು? 100 ರೂಪಾಯಿಗೆ 1 kg ಅಕ್ಕಿ ಇದೆಯಲ್ಲ, ಅದಿದೆ, ಅದಕ್ಕೆ ಇದೆ ಎಂದೆ ನಾನು. ಇಲ್ಲ ಅಂತ ಹೇಳಿದ್ದು 50 ರೂಪಾಯಿದಿಲ್ಲ. ಯಾಕೆ ಹೇಳಕ್ಕೆ ಬರಲ್ಲ? ವೇದ ಹಂಗೆ ಹೇಳುತ್ತಾ ಇರೋದು. ನಿರ್ಗುಣ ಶಬ್ದಕ್ಕೆ ಪ್ರಾಕೃತ ಗುಣರಹಿತ ಅಂತಲೇ ಅರ್ಥ ಮಾಡಬೇಕು. ಯಾಕೆ ಅಂದರೆ ಗುಣ ಇದೆ ಅಂತ ವೇದನೆ ಹೇಳುತ್ತಾ ಇದೆ. ಸಾವಕಾಶ ನಿರವಕಾಶ, ಅದರಲ್ಲಿ ನಿರವಕಾಶ ಪ್ರಬಲ, ಸಾವಕಾಶ ದುರ್ಬಲ. ಸಾವಕಾಶ ಅಂದರೆ ಬೇರೆ ಅರ್ಥ ಮಾಡೋಕ್ಕೆ ಬರೋ ಶ್ರುತಿಗಳಿಗೆ ಸಾವಕಾಶ ಶ್ರುತಿ ಅಂತ ಕರೀತಾರೆ. ಆಚಾರ್ಯರು ಅದನ್ನೆಲ್ಲ ತತ್ವವಾದ ಅಂತ ಮುಂದಿನ ಶ್ಲೋಕದಲ್ಲಿ ತೋರಿಸ್ತಾರೆ. ಈ ಶ್ಲೋಕದಲ್ಲಿ ಅವ್ರು ಏನು ಮಾಡಿದ್ರು? ಎತತ್ ಪ್ರತೀಪಂ ಕಿಲ ಕರ್ತು ಕಾಮಾನಷ್ಟೋಜಸ ಸಂಕಟಮೇವಮಾಪ್ಯ ಮುಕುಂದ ವೈಗುಣ್ಯ. ಇದೆ ವೈಗುಣ್ಯ ಅಂದರೆ ವಿಗತ ಗುಣ, ಗುಣರಹಿತ. ಮುಕುಂದ ವೈಗುಣ್ಯ ಕಥಾಂ ಸ್ವಯೋಗ್ಯಾಂ ಕಾಲೇ ಕಲಾವ ಕಲಯಂತ ತೇಲಂ. ಇದೇನಾಯ್ತಿದು? ಸಜ್ಜನರಿಗೆ ಕ್ರಕಚ, ತಡೆಯೋಕ್ಕಾಗದೇ ಇರೋಷ್ಟು ತೊಂದರೆ ಆಗೋಯ್ತು. ಮನಸ್ಸಿಗೆ ವೇದನೆ ಬಂದುಬಿಟ್ರೆ ಬೇಗ ಹೋಗಲ್ಲ ಅದು. ನೋಡಿರಿ, ದೇಹಕ್ಕೆ ಏಟು ಬಿದ್ದರೆ ಬೇಗ ಹೊಟ್ಟೋಗುತ್ತೆ. ಮನಸ್ಸಿಗೆ ಏನಾದರೂ ವೇದನೆ ಬಂದುಬಿಟ್ರೆ ಬೇಗ ಹೋಗೋದಿಲ್ಲ, ಕೆಲವು ಹೋಗೋದೇ ಇಲ್ಲ, ಸಾಯೋ ತನಕ ಅದೇ ಕೊರಗಲ್ಲೇ ಸಾಯ್ತಾನವನು. ಈ ಥರ ಮಾನಸಿಕ ವೇದನೆಯನ್ನು ತಂದುಕೊಟ್ರು ಅವರು ಅನ್ನೋದನ್ನು ತೋರ್ಸೋಕ್ಕೆ ಚೇತಸಃ ಕಷ್ಟಶಾಸ್ತ್ರಂ ಅಂದಿದ್ದವರು. ಚೇತಸ ಅಂದರೆ ಮನಸ್ಸು. ಮನಸ್ಸಿಗೇನಾದರೂ ನಿಮಗೆ ಹುಳಿ ಹಿಂಡಬಿಟ್ರೆ, ಮನಸ್ಸಿಗೇನಾದರೂ ಕೆಟ್ಟದ್ದು ತಂದ್ಕೊಬಿಟ್ರೆ ಬೇಗ ಹೋಗಲ್ಲ ಅದು. ನೀವೆಷ್ಟೇ ಸಮಾಧಾನ ಹೇಳ್ರಿ, ಮನಸ್ಸಿನದ್ದು ಹೋಗಲ್ಲ. ಅದು ಯಾರಾನ ಇದ್ದಾಗ ಮರ್ತಿರ್ತೀರ, ಒಬ್ಬರೇ ಇದ್ದಾಗ ತಿರ್ಗಾ ಬಂದುಬಿಡುತ್ತೆ ಅದು ವಾಪಸ್ಸು. ದೇಹದ್ದು ಹೊಟ್ಟೋಗ್ಬಿಡುತ್ತೆ. ವಾಕಿಂಗ್ ಮಾಡಿರಿ, ಅಥವಾ ಮುಲಾಮ್ ಹಚ್ಕೊಳ್ರಿ, ಅಥವಾ ಮಾಲೀಶ್ ಮಾಡಿಸ್ಕೊಳ್ರಿ, ಮೆಸೇಜೋ ಪಸೇಜೋ ಅಲ್ಲೇ ಮಸಾಜೋ ಹೊಟ್ಟೋಯ್ತು. ನೋಡಿರಿ ಹೆಂಗಿದ್ದೀನಿ, ನಡ್ಕೊಂಬರ್ತೀನಿ. ಇವಾಗ ನಾವೇನು ಸಪೋರ್ಟ್ ಇಲ್ಲದೆ ನಡ್ಕೊಂಬರ್ತೀವಿ. ಮಾನಸಿಕವಾಗಿ ಕುಗ್ಗಿಸ್ಬಿಡ್ರಿ ನಿಮ್ಮನ್ನು. ಏನು ಮಾಡಿದ್ರೂ ಹೇಳೋಕ್ಕಾಗೋದಿಲ್ಲ ಅದು. ಹಾಗೆ ಮನಸ್ಸಿಗೆ ತೊಂದರೆ ಕೊಟ್ಬಿಟ್ರು ಇವರು. ಅದನ್ನು ಅವ್ರು ತೋರಿಸ್ತಾ ಇದ್ದಾರೆ. ಚೇತಸಃ, ಅದು ಏನು ಎಲ್ಲರಿಗೂ ಅಲ್ಲ, ಸಜ್ಜನರಿಗೆ. ಸತಾಂ ಚೇತಸಃ ಕಷ್ಟಶಾಸ್ತ್ರಂ ಚಕ್ರೇ. ಸಜ್ಜನರ ಮನಸ್ಸಿಗೆ ಕ್ರಕಚಮಿವ, ಗರಗಸದಂತೆ ಇರತಕ್ಕಂತಹ ಕಷ್ಟಶಾಸ್ತ್ರವನ್ನು ರಚನೆ ಮಾಡಿದಾಗ ಮುಂದೇನಾಯಿತು ಅನ್ನೋದನ್ನು ನಾಳೆ ದಿವಸ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.